ಯು ಮಾಸ್ಟರ್. ಮೇಡಮ್ ಅವರು ಇವತ್ತಿನ ಕ್ಲಾಸ್ ಬಗ್ಗೆ ತಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯ ಏನಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಮೇಡಮ್ ಅವರ. ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಮೇಡಮ್, ಈಗ ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಾವು ಪತ್ರಿಜಿ ಅವ್ರನ್ನ ಫಾಲೋ ಮಾಡೋದು, ಅದರಿಂದ ನಮ್ಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ನಾವು ಧ್ಯಾನಸ್ಥರಾಗ್ತಾ ಇದ್ರಿ. ಆದ್ರೆ ಈಗ ನಾವು ಪಂಚಭೂತಗಳು ಅಂದ್ಬಿಟ್ಟು ಕೈಗಳೆಲ್ಲ ನೋಡ್ತಾ ಇದ್ವಿ. ಪಂಚಭೂತಗಳು ಮತ್ತೆ ಇದಕ್ಕೆಲ್ಲ ಬೇರೆ ಬೇರೆ ಹೆಸರು. ಇವಾಗ ನೀವೇ ಆ ಬೆರಳುಗಳಿಗೆ ಬೇರೆ ಒಂದು ಅರ್ಥ ಕೊಡ್ತಾ ಇದ್ದೀರಾ. ಈಗ ಯಾವ್ದು ಕರೆಕ್ಟ್ ಅಂತ ನಾವು ತಿಳ್ಕೊಳ್ಳೋದು? ಎಲ್ಲಾನು ಕರೆಕ್ಟೇ ಸರ್. ಇವಾಗ 5 ಬೆರಳುಗಳ ಕಾನ್ಸೆಪ್ಟ್ ಅಲ್ಲಿ ಪಂಚಭೂತ ತತ್ವಗಳ ಬಗ್ಗೆನೂ ಅರ್ಥ ಮಾಡ್ಕೋಬಹುದು. ಈ 5 ಭುಕ್ತಿ, ರಕ್ತಿ, ಈ ಎಲ್ಲ ವಿಚಾರಗಳು ಇದನ್ನು ಅರ್ಥ ಮಾಡ್ಕೋಬಹುದು. ಇನ್ನು ಮುಂದೆ ಇನ್ನೂ ಒಂದು ಚಾಪ್ಟರ್ ಇದೆ, ನಿನ್ನ ಹಸ್ತದ 5 ಬೆರಳುಗಳೇ ನಿನ್ನನ್ನು ಯೋಗಿಯನ್ನಾಗಿ ಮಾಡುತ್ತದೆ ಅನ್ನುವಂಥದ್ದು ಒಂದು ಚಾಪ್ಟರ್ ಇದೆ. ಈ 5 ಬೆರಳುಗಳಲ್ಲೇ ನಾವು ಇಡೀ ಬ್ರಹ್ಮಾಂಡದ ಜ್ಞಾನವನ್ನೆಲ್ಲ ಕೂಡ ನಾವು ತಿಳ್ಕೋಬಹುದು ಅನ್ನುವಂಥದ್ದು ಇಲ್ಲಿ ಇರುವಂತದ್ದು. ಪ್ರತಿಯೊಂದು ಅಂಶನೂ ಇಲ್ಲಿ ಉದಾಹರಣೆಯಾಗಿ ನಿಲ್ಲುವಂಥದ್ದು ಸರ್. ಸೊ ಹಾಗಾಗಿ 5 ಬೆರಳುಗಳಲ್ಲಿ ಪಂಚತತ್ವಗಳನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಭೂತತ್ವ, ಜಲತತ್ವ, ಅಗ್ನಿತತ್ವ, ಆಕಾಶ ತತ್ವ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತೀವಿ. ಇದೇ ತತ್ವಗಳಿಗೆ, ಇದೇ ಬೆರಳುಗಳಿಗೇನೆ ಬೇರೆ ಪರಿಕಲ್ಪನೆಗಳನ್ನು ಕೂಡ ಕೊಟ್ಟು ನಾವು ಅರ್ಥ ಮಾಡ್ಕೊಳ್ತೀವಿ. ಎಲ್ಲಾನು ಸರಿನೇ, ಉದಾಹರಣೆಯಾಗಿ ತಗೊಂಡಿದೀವಿ ಅಷ್ಟೇ ಈ 5 ಬೆರಳುಗಳನ್ನ. ಅಷ್ಟ್ ಬಿಟ್ರೆ ಇನ್ನ ಈ 5 ಬೆರಳುಗಳನ್ನ ಬೇರೆದಕ್ಕೆ ಉಪಯೋಗಿಸಬಾರ್ದು ಅಂತ ಏನಿಲ್ಲ. ಈ 5 ಬೆರಳುಗಳನ್ನ ಊಟ ಮಾಡೋದಕ್ಕೆ ಉಪಯೋಗಿಸ್ತೀವಿ, 5 ಬೆರಳುಗಳನ್ನ ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಆ ರೀತಿಯಾಗಿ ಉದಾಹರಣೆಯಾಗಿ ಆಧ್ಯಾತ್ಮಿಕ ವಿಚಾರಗಳನ್ನ ಅರ್ಥ ಮಾಡಿಸೋದಿಕ್ಕೆ ಅಥವಾ ಪ್ರಾಪಂಚಿಕ ವಿಚಾರಗಳನ್ನ ಅರ್ಥ ಮಾಡಿಸೋದಿಕ್ಕೆ ಈ 5 ಬೆರಳುಗಳ ಪರಿಕಲ್ಪನೆಯಲ್ಲಿ ನಾವು ಹೇಳ್ಬೋದಾಗಿದೆ ಅಷ್ಟೇ ಸರ್. ಅದು ಉದಾಹರಣೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ. ಇದು ಹೇಗೆ, ಇದು ಸರಿನಾ ತಪ್ಪ ಅನ್ನುವಂತ ಪರಿಕಲ್ಪನೆನೇ ಇಲ್ಲ ಸರ್. ಅಲ್ಲ, ಆಮೇಲೆ ಈ ಶಾಸ್ತ್ರ ಹೇಳೋರು ಕೂಡ ನಮ್ಮ ಹಸ್ತಾನೆ ತಗೊಳ್ತಾರೆ. ನಮ್ಮ ಹಸ್ತಕ್ಕೆ ನೋಡ್ಬಿಟ್ಟು ನಿನ್ನ ಭವಿಷ್ಯ ಹೇಳ್ತೀನಿ ಅಂತಾರೆ. ಎಲ್ಲದಕ್ಕೂ ಹಸ್ತಾನೆ ತಗೊಳ್ತಾರೆ. ಅಲ್ಲ, ನಾವು ಇನ್ನೊಂದು ನಾವ್ ಹೇಳೋದು, ನಮ್ಗೇನ ಒಂದು ತೊಂದರೆ ಆದಾಗ ನಮ್ಮ ಕೈಯಿಂದ ಸ್ಪರ್ಶ ಮಾಡಿ ಅದನ್ನ ನಿರ್ವಹಿಸ್ತಾ ಇದ್ರೆ ಅದು ನೋವು ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಹಸ್ತದಲ್ಲಿ ಪ್ರತಿಯೊಂದು ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ಬೇರೆ ಬೇರೆ ಅರ್ಥ ಕೊಡೋ ಬದಲು ಒಂದೇ ಅರ್ಥ ಕೊಟ್ರೆ ಒಳ್ಳೇದಲ್ವಾ? ನಿಮ್ಮ ಹಸ್ತನೇ ನಿಮ್ಗೆ ಮುಕ್ತಿ ಮಾರ್ಗ. ನಿನ್ನ ಹಸ್ತದ 5 ಬೆರಳುಗಳೇ ನಿನ್ನನ್ನು ಯೋಗಿಯನ್ನಾಗಿ ಮಾಡುತ್ತವೆ. ಮುಗ್ದೋಯ್ತಲ್ವಾ ಸರ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ಸ್ವಲ್ಪ ಅನುಮಾನ ಆಯ್ತು. ಯಾಕೆಂದ್ರೆ ಪ್ರತಿಯೊಂದು ಒಂದೊಂದು ಹಸ್ತಗಳಿಂದಾನೇ ಬರುವಂತ ಮಾರ್ಗಗಳು ಬೇರೆ ಬೇರೆ ಆಗ್ತಾ ಇದಾವೆ. ಆದ್ರೆ ಪದಗಳು ಬೇರೆ ಆಗ್ತಾ ಇದಾವೆ, ಮಾರ್ಗ ಒಂದೇ ಆಗ್ತಾ ಇದೆ. ಪದ ಮಾತ್ರ ಬೇರೆ, ಮಾರ್ಗ ಒಂದೇ. ಇಲ್ಲಿ ಅಗ್ನಿತತ್ವ ಅಂತ ಹೆಬ್ಬೆರಳು ತೋರಿಸ್ತೀರಿ, ನೀವು ಅದನ್ನೇ ಮುಕ್ತಿ ಮಾರ್ಗ ಅಂತ, ಮುಕ್ತಿ ಅಂತ ತೋರಿಸ್ತಾ ಇದ್ದೀರಾ. ಈಗ ಅದಕ್ಕೂ ಲಿಂಕ್ ಇದೆ. ಅಗ್ನಿ ಅಂದ್ರೆ ಏನು? ಭಸ್ಮ ಮಾಡುತ್ತೆ. ಮುಕ್ತಿ ಅಂತಂದ್ರೆ ಏನು? ಎಲ್ಲವನ್ನೂ ಏನೇನೆಲ್ಲ ಬೇಡವಾಗಿರೋದಿದೆ ಅದನ್ನೆಲ್ಲ ಭಸ್ಮ ಮಾಡ್ಕೊಂಡಾಗ್ಲೇನೆ ಮುಕ್ತಿ ಅನ್ನುವಂಥದ್ದು. ಆ ಒಂದು ಅಗ್ನಿಯಲ್ಲೇನೆ ಮುಕ್ತಿ ಇದೆ ಸರ್. ಇದೆಲ್ಲ ಸೂಕ್ಷ್ಮಗಳು ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದ್ರೆ, ಅವರು ಪರಮ ಜ್ಞಾನಿಗಳು ಸರ್. ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನು ಇಲ್ಲ. ನಾವೀಗ ಏನೇ ಮಾಡಿದ್ರು ಕೂಡ ಅವ್ರ ಮುಂದೆ ನಾವು ಏನ್ ಮಾಡಿದ್ರು ಅದೇನೋ ಗುರುಗಳ ಮುಂದೆ ನಾವೇನೋ ಬಾಲ ಅಲ್ಲಾಡಿಸ್ತೀವಿ ಅಂತೆಲ್ಲ ಆ ರೀತಿಯಾಗಿ ಆಗ್ಬಿಡತ್ತೆ. ಏನೂ ನಮಗ್ ಗೊತ್ತಿಲ್ಲ. ಅವರು ಏನ್ ಹೇಳಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ. ಪೂರ್ತಿ ಅರ್ಥ ಕೂಡ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಪರಮ ಗುರುಗಳು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನ ಆ ಒಂದು ಮಾರ್ಗದಲ್ಲಿ ರಂಗನಾಥ್ ಅವ್ರು ಎಲ್ರಿಗೂ ಹಂಚ್ತಾ ಇದ್ದಾರೆ. ನಾವೆಲ್ಲರೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇದು ಸರಿ, ಇದು ತಪ್ಪು ಅಂತಂದಾಗ ಹೇಗೆ ಅನ್ನುವಂಥದ್ದು, ಇವಾಗ ನೀವು ಪ್ರಶ್ನೆ ಕೇಳ್ತಿದ್ದೀರಲ್ಲ, ಇದೇ ಮೂಲ, ಜ್ಞಾನೋದಯಕ್ಕೆ ಇದೇ ಮೂಲ. ಈ ರೀತಿಯಾಗಿ ಬರ್ಬೇಕು ಸಂದೇಹಗಳು. ಬಂದಾಗ್ಲೇನೆ ಇದು ಹೇಗೆ ನನಗೆ ಹಾಗೇನೆ ಬಂದಿರೋ ಪ್ರಶ್ನೆಗಳು. ಆ ರೀತಿಯಾಗಿ ಪ್ರಶ್ನೆಗಳು ಬಂದಾಗ ಅದ್ರ ಬಗ್ಗೆ ಆಳವಾಗಿ ವಿಚಾರಗಳನ್ನ ರಿಸರ್ಚ್ ಮಾಡ್ತಾ ಹೋಗ್ತಾ ಅನೇಕ ಕೋನಗಳಲ್ಲಿ ಸಿಗ್ತಾ ಬಂದಿರೋದ್ರಿಂದ ಇವತ್ತು ಅದೆಲ್ಲ ಅನೇಕ ಕೋನಗಳಲ್ಲಿ ನಿಮ್ ಜೊತೆ ವಿಚಾರಗಳನ್ನ ಹಂಚ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇದೆ. 5 ಬೆರಳುಗಳಲ್ಲಿ ಅದು ಹೇಗೆ ಅನ್ನೋದಕ್ಕೆ ನೀವಿನ್ನೂ ಆಳವಾಗಿ ಇಳಿರಿ ಸರ್, ನಿಮ್ಗೆ ಅರ್ಥ ಆಗುತ್ತೆ. ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ, ಎಲ್ಲಾರ್ಗು ಅನುಭವ ಬರ್ತದೆ, ಸ್ವಲ್ಪ ಅನುಮಾನಗಳು ಬರ್ತದೆ. ನಮ್ಮಲ್ಲಿ ನಮ್ಮ ಗುರುಗಳು ನಮ್ ಜೊತೆ ಕೊಲೀಗ್ಸ್ ಎಲ್ಲಾನು ಅದನ್ನ ಓಪನ್ ಮಾಡಿ ಕೇಳೋದಕ್ಕೆ ಹಿಂದೆ ಹೊಡಿತಾ ಇದಾರೆ. ನಾವ್ ಪ್ರತಿ ಸರಿನೂ ಬನ್ನಿ, ನಿಮ್ಮ ಮನದಾಳದ ಮಾತನ್ನ ಕೇಳಿ ಅಂತ ಕೇಳ್ತಾನೆ ಇರ್ತೀವಿ. ನಿಧಾನ ಮಾಡ್ತಾರೆ. ದಯವಿಟ್ಟು ನಮ್ಮ ಎಲ್ಲಾ ಮಾಸ್ಟರ್ಸ್ ನಿಮ್ಮ ಮನದಾಳದಲ್ಲಿ ಬರುವಂತ ಆ ಕ್ವಶನ್ಸ್ ನ ಮೇಡಮ್ ಅವ್ರ ಹತ್ರ ಕೇಳಿ ಅದನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅದೇ ಹೇಳಿದ್ರಲ್ಲ ಗುರುಜಿ, ಅದು ಇದು ಹೆಬ್ಬೆರಳು ಅಂದ್ರೆ ಸರ್ವಾತ್ಮ ಅಂತಂದ್ರು ಮೇಡಮ್. ಇದು ಅಗ್ನಿ ತತ್ವ ಅಂದ್ರೆ ಇದು ಸಪ್ರೇಟ್ ಇದೆ. ಈ ಈ ಪರಿಸ್ಥಿತಿಗೆ ಅಂದ್ರೆ ಈ ಸ್ಥಿತಿಗೆ ಹೋದ ನಂತರ ಮತ್ತೆ 4 ಸ್ಥಿತಿಗೆ ನಾವು ವಾಪಸ್ ಬರುದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಮೇಡಮ್. ಸರ್ವಾತ್ಮ ಸ್ಥಿತಿಗೆ ಮುಕ್ತಿ ಹೊಂದಿದಾಗ ಮತ್ತೆ ವಾಪಸ್ ಬರುದಿಲ್ಲ ಅಂತಂದು. ಅದು ಅಗ್ನಿನ ಹಂಗೆಲ್ಲ, ಅಗ್ನಿ ತನ್ನ ಹತ್ರ ಬಂದರೆ ಎಲ್ಲಾರು ಭಸ್ಮ ಮಾಡ್ತಾರೆ, ಆದ್ರೂ ತಾನು ಯಾವ ಸ್ಥಿತಿಯಲ್ಲಿ ಇರ್ತದೆ ಅದೇ ಸ್ಥಿತಿಯಲ್ಲಿ ಇರ್ತದೆ ಅನ್ನೋದನ್ನ ನಾವು ಕಂಡುಕೊಂಡಿದ್ದೇವೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರಶ್ನೆಯಿಂದ ಎಲ್ಲರಿಗೂ ಅದು ಕ್ವಶನ್ ಇದ್ರೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಮಾಸ್ಟರ್ ರೇವತಿ ಮೇಡಮ್. ಬೇರೆಯವರು ಯಾರನ್ನ ಕೈ ರೈಸ್ ಮಾಡಿದ್ದಾರೆ? ರೇವತಿ ಮೇಡಮ್. ಮಾತಾಡಿ ಮೇಡಮ್. ರೇವತಿ ಮೇಡಮ್. ಹಾ ಸರ್ ಎಲ್ರಿಗೂ ನಮಸ್ಕಾರ. ಸುರನಾಗಾಂಬಿಕಾ ಮೇಡಮ್ಗೂ ಧನ್ಯವಾದಗಳು, ಅದ್ಭುತವಾದ ಮಾಹಿತಿ. ವೆಂಕಟರಮಣ ಸರ್ ನಿಮಗೆ ಸ್ಪೆಷಲ್ ಧನ್ಯವಾದ. ಯಾಕಂತಂದ್ರೆ ಎಲ್ರದ್ದು ಏನ್ ಡೌಟ್ಸ್ ಬರ್ಬೋದು ಅಂತ ಹೇಳತಕ್ಕಂಥದನ್ನ ಪ್ರತಿ ಸೆಷನ್ ಅಲ್ಲಿ ತಾವು ಕ್ಲಿಯರ್ ಮಾಡ್ತಾ ಇದ್ದೀರಾ. ಬಹಳ ಒಳ್ಳೇದು. ಯಾಕಂದ್ರೆ ಹೇಗೆ ಕೇಳೋದಪ್ಪ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಸುರನಾಗಾಂಬಿಕಾ ತುಂಬಾ ಚೆನ್ನಾಗಿ ಅದ್ಭುತವಾದ ಮಾಹಿತಿಯನ್ನ ಇವತ್ತು ಕೊಟ್ರು ಸರ್, ನಿಜವಾಗ್ಲು. ಸೊ ತಾವು ಹೇಳಿದ ಹಾಗೆ ನಾವು ಅಂದ್ಕೊಂಡಿದ್ವಿ ಪಂಚಭೂತ, ಈ ಬೆರಳು 5ರಲ್ಲಿ ಏನಿದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ ಮತ್ತೆ ಜಲ ಅಂತ ಹೇಳ್ಕೊಂಡು. ಆದರೆ ನಮ್ಮ ಶರೀರದಲ್ಲಿ ಅಂಗಗಳಿದೆ, ಬೇರೆ ಬೇರೆ ಮನಸ್ಸಲ್ಲಿ ಸಹ ಬೇರೆ ಬೇರೆ ತರದ ಜ್ಞಾನ ಇದೆ. ಈಗ ಧ್ಯಾನ ಮಾಡುವಾಗ ಸಹ ವೆರೈಟಿ ಆಫ್ ಧ್ಯಾನ ಇದೆ. ಹಾಗೇನೆ ಈ ಬೆರಳುಗಳು ಸಹ ಭುಕ್ತಿ, ರಕ್ತಿ, ಯುಕ್ತಿ, ಶಕ್ತಿ ಜೊತೆಗೆ ಕೊನೆಯದಾಗಿ ಮುಕ್ತಿಯನ್ನ ಕೊಡ್ತಕ್ಕಂಥ ತುಂಬಾ ಚೆನ್ನಾಗಿ ಹೇಳಿದ್ರು. ಇದು ನಿಜವಾಗ್ಲು ನಾನು ಅನ್ಕೊಂಡಿದ್ದೆ ಈ ಪಂಚಭೂತ ಬಿಟ್ರೆ ಬೇರೆ ಏನು ಇಲ್ಲ 5 ಬೆರಳಲ್ಲಿಂತ. ತುಂಬಾ ಚೆನ್ನಾಗಿತ್ತು. ಇನ್ನೂ ಒಂದು ಹೇಳಿದ್ರು ಮೇಡಮ್, ಮಾಡ್ತಾ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಹಂಚಬೇಕು. ಜೊತೆಗೆ ಹಸಿದವರಿಗೆ, ಸ್ಟಾರ್ವೇಷನ್ಗೆ ಹೇಳ್ತಾರಲ್ಲ, ಡೋಂಟ್ ಗಿವ್ ದಮ್ ಫಿಶ್, ಯು ಗಿವ್ ದಮ್ ಇದು ಟೆಕ್ನಿಕ್ ಆಫ್ ಫಿಶಿಂಗ್. ನೀವು ಹಸಿದವರಿಗೆ ಮೀನನ್ನ ಕೊಟ್ಟು ಊಟ ಮಾಡಿಸ್ಬೇಡಿ, ಆದ್ರೆ ಅವರಿಗೆ ನೀವು ಮೀನು ಹಿಡಿಯುವುದನ್ನ ಕಲಿಸಿ. ಅವರೇ ನಾಳೆಯಿಂದ ಮೀನನ್ನ ಹಿಡಿದು ಅವರು ಸೇವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಒಂದು ಉದಾಹರಣೆನ ಕೊಟ್ರು. ಅಡಿಗೆ ಮಾಡಿ ಬಡಿಸಬೇಡಿ, ಅವರಿಗೆ ಸಾಮಾನೆಲ್ಲ ಫಸ್ಟ್ಗೆ ಕೊಡಿ, ಆಮೇಲೆ ಆ ಸಾಮಾನನ್ನ ಹೇಗೆ ಸಂಗ್ರಹಿಸ್ಕೊಳ್ಳೋದು, ಹೇಗೆ ದುಡಿಯೋದು ಅದನ್ನ ಕಲ್ಸ್ಕೊಡಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಆಮೇಲೆ ಸೇವೆಯನ್ನು ಸಹ ಹೇಗೆ ಮಾಡ್ಬೇಕು, ಧ್ಯಾನವನ್ನ ಹೇಗೆ ಮಾಡ್ಬೇಕು, ಎಲ್ಲದಕ್ಕೂ ಮಿತಿ ಇರ್ಬೇಕು. ಇದು ಸಾಮಾನ್ಯವಾಗಿ ನಾವು ಕೆಲವೊಮ್ಮೆ ಅನ್ಕೊಳ್ತೇವೆ, ಎಲ್ಲ ನೋಡಿದ್ಮೇಲೆ ಇವ್ರದ್ದು ಬಹಳ ಅತಿರೇಕ ಆಯ್ತಲ್ವಾ, ಇದು ಟೂ ಮಚ್ ಆಯ್ತಲ್ವಾ ಅಂತ ಹೇಳ್ಕೊಂಡು. ಅಂದ್ರೆ ಕೆಲವರು ಅದನ್ನ ಮಾಡಿ ತೋರ್ಸ್ಕೊಳ್ಳೋರು ಇದ್ದಾರೆ. ಅದಲ್ಲ, ನಮ್ಮಲ್ಲಿ ಏನಿದೆ ಅದನ್ನ ನಾವು ಸೈಲೆಂಟ್ ಆಗಿ, ಒಳ್ಳೆ ಉದಾಹರಣೆನ ಕೊಟ್ರು. ವೆರಿ ಇಂಟೆಲಿಜೆಂಟ್ ಸ್ಟೂಡೆಂಟ್ ಜೊತೆಗೆ ವೆರಿ ಡಲ್ ಸ್ಟೂಡೆಂಟ್, ಕರೆಕ್ಟ್. ಆದ್ರೆ ಈ ಮಧ್ಯಮ ವರ್ಗದಲ್ಲಿ ಇರೋರ ಹತ್ರ ತುಂಬಾ ಜ್ಞಾನ ಇರುತ್ತೆ, ಒಳ್ಳೆಯ ಕೌಶಲ್ಯನ ಇರುತ್ತೆ, ಆದ್ರೆ ತೋರ್ಸ್ಕೊಳ್ಳುವುದಿಲ್ಲ. ಎಲೆಮರೆಯ ಕಾಯಿ ಅಂತ ನಾವು ಹೇಳ್ತೇವಲ್ಲ, ಮೇಡಮ್ ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ರು. ಅವರ ಇವತ್ತು ಕ್ಲಾಸ್ ನಲ್ಲಿ ಪ್ರತಿ ಒಂದಕ್ಕೂ ಒಂಥರ ವ್ಯಾಲಿಡ್ ಅಂಶವನ್ನ ಅವರು ಗಮನಕ್ಕೆ ತಂದಿದ್ದಾರೆ. ಸೊ ಪುಸ್ತಕದ ಜ್ಞಾನ ನಮ್ಮ ಕೇವಲ ಬಾಹ್ಯ ಜ್ಞಾನ, ಬಟ್ ಅದನ್ನ ಆಂತರಿಕವಾಗಿ ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಕರ್ಮಗಳನ್ನ ಮಾಡ್ಬೇಕು, ನಮ್ಮ ಮುಕ್ತಿಯನ್ನ ಪಡ್ಬೇಕು ನಾವು ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಜವಾಗ್ಲೂ ನಾವು ಏನು ಸ್ವಲ್ಪವನ್ನ ತಿಳ್ಕೊಂಡಿದ್ವಿ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ತಾವು ಮನದಟ್ಟು ಮಾಡಿದ್ರಿ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ರೇವತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಹೇಳಿದಂತ ಉದಾಹರಣೆಗಳನ್ನ ಮತ್ತೆ ಮೇಲಕ್ಕೆ ಹಾಕೋದ್ರ ಮೂಲಕ ಮತ್ತೊಂದ್ಸಲ ನೆನ್ಪು ಮಾಡಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಇವತ್ತು ನೀವು ಅಂದ್ರೆ ಸಾಂಸಾರಿಕವಾಗಿದ್ರು ಇಲ್ದಂಗೆ ಇರಬೇಕು, ಆಧ್ಯಾತ್ಮಿಕವಾಗಿದ್ರು ಇದ್ದಂಗೆ ಇರಬೇಕು, ಮತ್ತೆ ಅದರಲ್ಲಿ ಬರ್ತಕ್ಕಂಥ 5 ಬೆರಳದು ನಮಗೂ ಸಂಶಯ ಇತ್ತು, ಆದ್ರೆ ವೆಂಕಟರಮಣ ಸರ್ ಕ್ಲಿಯರ್ ಮಾಡಿದ್ದಾರೆ, ಅದನ್ನ ಕೇಳಕ್ ಹೋಗಲ್ಲ. ಅದೇ ಭುಕ್ತಿಯಿಂದ ರಕ್ತಿ, ರಕ್ತಿಯಿಂದ ಯುಕ್ತಿ, ಯುಕ್ತಿಯಿಂದ ಶಕ್ತಿ, ಶಕ್ತಿಯಿಂದ ಮುಕ್ತಿ. ಇದು 5ರನ್ನ ಪಡ್ಕೊಂಡು ಅಂದ್ರೆ 4ರಿಂದ ಲಾಸ್ಟ್ ಅಲ್ಲಿ 5ನೇದು ಮುಕ್ತಿಯನ್ನ ಪಡ್ಕೋಬೇಕು. ಮತ್ತೆ ನೀವ್ ಇನ್ನೊಂದು ಹೇಳಿದ್ರಿ ಮೇಡಮ್, ಭುಕ್ತಿ ಶಾರೀರಿಕವಾಗಿ ಮತ್ತೆ ರಕ್ತಿ ಮನಸ್ಸಿನಿಂದ. ಇನ್ನ ಮಿಕ್ಕಿದ್ದು 3 ನನ್ಗೆ ಕೇಳಿಸ್ಕೊಳಕ್ ಆಗಿಲ್ಲ ಮೇಡಮ್. ಅಂದ್ರೆ ಯುಕ್ತಿ ಯಾವ್ದ್ರಿಂದ, ಶಕ್ತಿ ಯಾವ್ದ್ರಿಂದ, ಮುಕ್ತಿ ಯಾವ್ದ್ರಿಂದ ಅಂತ. ಓಕೆ ಮೇಡಮ್, ಈ ಒಂದು ಶರೀರದಿಂದ ಭುಕ್ತಿ, ಓಕೆನಾ ಮೇಡಮ್? ಓಕೆ ಮೇಡಮ್. ಶರೀರ ಸ್ಥಿತಿಯಲ್ಲೂ ಇರ್ತೀವಿ. ನೆಕ್ಸ್ಟ್ ಮನಸ್ಸಿನಿಂದ ರಕ್ತಿ, ಮನಸ್ಸಿಗೆ ಮನೋರಂಜನೆ ಬೇಕು, ಮನಸ್ಸಿನ ಸ್ಥಿತಿಯಲ್ಲೂ ಇರ್ತೀವಿ. ನೆಕ್ಸ್ಟ್ ಬುದ್ಧಿಯಿಂದ
ಭುಕ್ತಿಯಿಂದ ಯುಕ್ತಿ, ಬುದ್ಧಿ ಅನ್ನೋದು ಮಧ್ಯದ ಬೆರಳು, ಅದು ಕೂಡ ಇಂಪಾರ್ಟೆಂಟ್. ಶರೀರ, ಮನಸ್ಸು, ಬುದ್ಧಿ. ಓಕೆನಾ ಮೇಡಮ್? ಬುದ್ಧಿ ಆದ್ಮೇಲೆ ನೆಕ್ಸ್ಟ್ ಆತ್ಮ. ಆತ್ಮದಿಂದ ಶಕ್ತಿ, ಆತ್ಮಕ್ಕೆ ಶಕ್ತಿ ಹೇಗ್ ಬರುತ್ತೆ? ಧ್ಯಾನದಿಂದ ಅಂತ. ನೆಕ್ಸ್ಟ್ ಆ ರೀತಿಯಾಗಿ ಶರೀರದಿಂದ ಭುಕ್ತಿ, ಮನಸ್ಸಿನಿಂದ ರಕ್ತಿ, ಬುದ್ಧಿಯಿಂದ ಯುಕ್ತಿ, ಆತ್ಮದಿಂದ ಶಕ್ತಿ, ಸರ್ವಾತ್ಮದಿಂದ ಮುಕ್ತಿ. ಇದು ಮೇಡಮ್, ಸರ್ವಾತ್ಮದಿಂದ ಮುಕ್ತಿ. ಹೌದು ಮೇಡಮ್. ಓಕೆ ಮ್ಯಾಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನಲ್ಲ ಮೇಡಮ್, ಇದು ಪತ್ರಿಜಿ ಅವರು ತಿಳಿಸಿರೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ತಾ ಇರೋದು ಮೇಡಮ್. ಆದ್ರೂ ನಾವು ತಿಳಿತಾ ಇರೋದು ನಿಮ್ಮಿಂದ ಅಲ್ವಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಥ್ಯಾಂಕ್ ಯು ಪತ್ರಿಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಶಾರದಾ ಪಾಟೀಲ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಶಾರದಾ ಮೇಡಮ್. ಹಾ ಮೇಡಮ್, ನಾನು ನಿನ್ನೆ ರಾತ್ರಿ ನೈಟ್ ಧ್ಯಾನದ ಇದು ಇತ್ತಲ್ಲ, ಅವಾಗ ಒಂದು ಕ್ವಶನ್ ಕೇಳಿದ್ದೆ. ಅಲ್ಲಿ ನನಗೊಂದು ಉತ್ತರ ಅಂದ್ರೆ, ನನ್ ಕರ್ಮಗಳು ಏನೇ ಇದ್ರು ಹಿಂದಿನ ಜನ್ಮದ್ದು ನನಗ್ ಧ್ಯಾನದಲ್ಲಿ ಗೊತ್ತಾಗತ್ತೆ ಅಂತಂದು. ನಾನ್ ಅದನ್ನ ತಿಳ್ಕೊಂಡು ನನಗೆ ಏನ್ ಮಾಡಕ್ಕಾಗತ್ತೆ? ಬರೀ ಒಂದ್ ಕ್ಷಮೆ ಕೇಳ್ಬೋದು ಅಷ್ಟೇ. ನಾನ್ ಹಿಂದೆ ಹೋಗಿ ಇನ್ನೇನು ಮಾಡಕ್ಕಾಗಲ್ಲ. ಪ್ರೆಸೆಂಟ್ ಅಲ್ಲಿ ನಾನ್ ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳಿ. ಆಮೇಲೆ ಇನ್ನೊಂದ್ ನನಗ್ ಆನ್ಸರ್ ಕೊಟ್ರು, ನಾವ್ ಏನಾರು ಹಿಂದೆ ಕಲ್ತಿದ್ದಿದ್ರೆ ನನಗೆ ಈ ಜನ್ಮದಲ್ಲಿ ಯೂಸ್ ಆಗತ್ತೆ, ಅದು ನೆನ್ಪಿಗ್ ಬರುತ್ತೆ ಅಂತ. ಇವಾಗ ನೀವು ಅದನ್ನೇ ಹೇಳಿದ್ರಿ ಮೇಡಮ್. ನನ್ಗೀಗ ಧ್ಯಾನದಿಂದ ಜ್ಞಾನ ಅನ್ನೋದು ಓದಿದ್ದೆ ನಾನು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಅದು ನನಗೆ ತುಂಬಾ ಚೆನ್ನಾಗಿ ಈಗ ಅದೇ ನಾನ್ ಏನೋ ಬೇಕು ಅಂತ ಅನ್ಕೊಂಡಿದ್ರೆ ನನಗ್ ಅದು ಸಿಗತ್ತೆ ಅನ್ನೋದಕ್ಕೆ ನನಗೆ ಬೆಸ್ಟ್ ಉದಾಹರಣೆ ಮೇಡಮ್ ಇವತ್ತು ನನಗೆ ಸಿಕ್ತು. ಒಳ್ಳೆ ಜ್ಞಾನ ಕೊಡ್ತಿದ್ದೀರಿ ಮೇಡಮ್. ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಹಿಂದಿನ ಜನ್ಮಗಳನ್ನ ನೋಡ್ಕೋಬಹುದು ಅನ್ನುವಂಥದ್ದು ಯಾಕೆ ಹೇಳ್ತಾರೆ ಪತ್ರಿಜಿಯವರು ಅಂತಂದ್ರೆ, ಈಗ ಪ್ರಸ್ತುತ ಈಗ ನಾನ್ ಮೊನ್ನೆ ನನ್ನಲ್ಲಿ ನನ್ನ ಜೀವನದಲ್ಲಿ ಈಗ ಒಂದು ಹೊಸ ಫೇಸ್ ಸ್ಟಾರ್ಟ್ ಆಗಿದೆ, ಅದನ್ನ ಮತ್ತೆ ಎಲ್ಲರ ಜೊತೆ ಹಂಚ್ಕೊಳ್ತೀನಿ ಅಂತ ನಾನು ಬಿಗಿನಿಂಗ್ ಅಲ್ಲೇನೆ ನಾನೊಂದು ಮಾತು ಹೇಳಿದ್ದೆ. ತಮ್ಗೆಲ್ಲರಿಗೂ ಕೂಡ ನೆನ್ಪಿರ್ಬೋದು ಅನ್ಸುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಅಲ್ಲ ಮೊನ್ನೆ ದಿನ ನನಗೆ ಕ್ಲಾರಿಟಿ ಸಿಕ್ಕಿರುವಂತದ್ದು. ನಾನು ನನ್ನ ಜನ್ಮ ಪರಂಪರೆಯಲ್ಲಿ ಇವತ್ತು ನಿಮ್ಮ ಒಂದು ವಿಚಾರದಿಂದ ಇವಾಗ ಅದನ್ನ ಹಂಚ್ಕೊಳ್ಳುವಂತದಕ್ಕೆ ಅವಕಾಶ ಆಗಿದೆ. ಸೊ ಹಂಚ್ಕೊಳ್ತಾ ಇದ್ದೀನಿ. ನನ್ನ ಹಿಂದಿನ ಜನ್ಮಗಳ ಕರ್ಮಗಳ ಸಂಸ್ಕಾರಗಳು ಒಂದಷ್ಟು, ನನ್ನ ಪೂರ್ವಿಕರು, ನನ್ನ ಆನ್ಸಿಸ್ಟರ್ಸ್ ಅಂತ ಹೇಳ್ತೀವಿ, 4,000 ಜನ ಆನ್ಸಿಸ್ಟರ್ಸ್ ನ ಬ್ಲಾಕೇಜಸ್ ನಾನು ಹೊತ್ಕೊಂಡಿದ್ದೀನಿ ಅನ್ನುವಂಥದ್ದು ನನಗೆ ತಿಳಿದು ಬಂದಿರ್ತಕ್ಕಂಥದ್ದು. ಅವೆಲ್ಲನೂ ತಲೆಗೆ ಗಿರ್ರಂತ ತಿರುಗ್ಬಿಟ್ಟಿರುವಂತದ್ದು. ಇದೇನಪ್ಪಾ ಇದು, 4,000 ಜನ ಆನ್ಸಿಸ್ಟರ್ಸ್, ಅವ್ರೆಲ್ಲಾರ ಕರ್ಮಗಳನ್ನ ನಾನು ಹೊತ್ಕೊಂಡಿದ್ದೀನ. ಈಗ ನಾನ್ ಮುಕ್ತಿಯನ್ನು ಪಡ್ಕೊಂಡ್ರೆ ಅವ್ರಿಗೆಲ್ಲಾರ್ಗು ಮುಕ್ತಿ ಸಿಗುತ್ತಾ? ಆ ಒಂದು ಮುಕ್ತಿಯನ್ನು ಪಡ್ಕೊಳ್ಳೋದಿಕ್ಕ ನನ್ನ ಜೀವನದಲ್ಲಿ ನಂದಲ್ದೇ ಇರ್ತಕ್ಕಂಥದ್ದನ್ನ ನಾನು ಹೋರಾಟ ಮಾಡಿ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು ಅನ್ನುವಂಥದ್ದು ಅರ್ಥ ಆದಾಗ ಈ ಒಂದು ಆಧ್ಯಾತ್ಮಿಕ ಮಾರ್ಗ ಅನ್ನುವಂಥದ್ದು ಎಷ್ಟು ಅದ್ಭುತ, ಎಷ್ಟು ವಿಚಿತ್ರ, ಎಷ್ಟು ವಿಶೇಷ ಅನ್ನುವಂಥದ್ದು ಗೊತ್ತಾಗೋದು. ಸೊ ನಾನ್ ಮಾಡಿರೋದೊಂದಷ್ಟಾದ್ರೆ ನನ್ನ ಪೂರ್ವಿಕರಿಂದ ಬಂದಿರೋದು ಒಂದಷ್ಟು. ಇವೆಲ್ಲ ಕೂಡ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನನ್ನನ್ನ ಕಿತ್ತು ತಿನ್ನೋಂತ ರೀತಿಯಲ್ಲಿ, ರಾಕ್ಷಸರ ರೀತಿಯಲ್ಲಿ, ನನ್ನನ್ನ ಸಂಪೂರ್ಣವಾಗಿ ನಾಶ ಮಾಡೋ ರೀತಿಯಲ್ಲಿ ಅವು ನನ್ನನ್ನ ಹಿಂಬಾಲಿಸೋಕೆ ಶುರು ಮಾಡಿದ್ವು. ಆ ರೀತಿಯಾಗಿರ್ತಕ್ಕಂಥದ್ದು ನನ್ನ ಜೀವನದಲ್ಲಿ ಅದು ಎದ್ದಾಗ, ಅದು ಅರ್ಥ ಆಗದೆ ಇರುವಂತ ರೀತಿಯಲ್ಲಿ ಇದ್ದಾಗ, ನಾನು ಮತ್ತೆ ಅನೇಕ ರೀತಿಯಲ್ಲಿ ಹೋರಾಟದ ಸ್ಥಿತಿಗಳು ನನ್ನಲ್ಲಿ ಉಂಟಾದಾಗ ಈ ಧ್ಯಾನ ಅನ್ನೋಂಥದ್ರ ಮುಖಾಂತರ ಅರೆ ಇದ್ಯಾವುದು ಕೂಡ ಈ ನಂದಲ್ಲ, ಹಿಂದಿನ ಜನ್ಮದ ಇದೆಲ್ಲಾನು ಆನ್ಸಿಸ್ಟರ್ಸ್ ಇದೆಲ್ಲ ಕೂಡ ಅನ್ನುವಂಥದ್ದು ಅರ್ಥ ಮಾಡಿಸಿ ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡ್ಕೊಂಡು ಮತ್ತೆ ನಾನು ನನ್ನ ಮೂಲ ಶಕ್ತಿ ಅನ್ನುವಂಥದ್ದೇನಿದೆ, ಉತ್ಸಾಹ ಅನ್ನುವಂಥದ್ದೇನಿದೆ, ಅದನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಧ್ಯಾನದಲ್ಲೇ ಸಾಧ್ಯ ಆಗುವಂಥದ್ದು. ಧ್ಯಾನ ಒಂದೇ, ಧ್ಯಾನ ಮಾಡೋದಿಕ್ಕೆ ಇರ್ತಕ್ಕಂಥ ಪದ್ಧತಿಗಳು ಬೇರೆ. ಅನೇಕ ಧ್ಯಾನ ಪದ್ಧತಿಗಳು ಅಂತ ರೂಢಿಯಲ್ಲಿ ಮಾತಾಡ್ತೀವಿ, ಆದ್ರೆ ಅನೇಕ ಧ್ಯಾನಗಳು ಇಲ್ಲ. ಧ್ಯಾನ ಒಂದೇ, ಧ್ಯಾನ ಸ್ಥಿತಿಗೆ ಬರೋದಿಕ್ಕೆ ಅನೇಕ ಪದ್ಧತಿಗಳು. ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಆ ರೂಢಿಯಲ್ಲಿ ನಾನು ಅದನ್ನ ಹಂಗೆ ಮಾತಾಡ್ತೀನಿ, ಅನೇಕ ಧ್ಯಾನ ಪದ್ಧತಿಗಳು ಅಂತ ಬೇರೆಯವರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಆದ್ರೆ ಧ್ಯಾನ ಪದ್ಧತಿಗಳು ಅಲ್ಲ, ಧ್ಯಾನಕ್ಕೆ ಬರೋದಿಕ್ಕೆ ಅನೇಕ ಸಾಧನಾ ಮಾರ್ಗಗಳು ಬೇರೆ ಇರುತ್ತೆ ಅನ್ನುವಂಥದ್ದು. ಸೊ ಧ್ಯಾನ ಸಾಧನೆಯಿಂದನೇ ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಮಾಸ್ಟರ್ಸ್.
ಎಸ್ ಶಾರದಾ ಮೇಡಮ್, ಹಿಂದಿನ ಜನ್ಮದ್ದು ತಿಳ್ಕೊಂಡಾಗ ಕ್ಷಮೆ ಕೇಳೋದು ಅಂತಂದಾಗ ಬರೀ ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ತಪ್ಪುಗಳೇನ್ ಮಾಡಿದೀವಿ ಅನ್ನೋದನ್ನ ತಿಳ್ಕೊಂಡಾಗ ನಾನು ಯಾವ ಒಂದು ಭಾವೋದ್ವೇಗಗಳಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ಈ ಕ್ಷಣದಲ್ಲಿ ಈ ಸ್ಥಿತಿಗತಿಗಳ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದು ನಮ್ಗೆ ಅರ್ಥ ಆಯ್ತು ಅಂದ್ರೆ ದಾಟ್ ಬಿಡ್ತೀವಿ ಮೇಡಮ್ ನಾವು. ಅಯ್ಯೋ ಇದೆಲ್ಲ ಭ್ರಮೆ ಇಲ್ಲ ನಾನು ಇರೋದು, ಇದೆಲ್ಲ ನೆನಪುಗಳನ್ನ ನಾನು ತಲೆಯಲ್ಲಿ ಹೊತ್ಕೊಂಡು ನಾನು ತಿರುಗ್ತಾ ಇರೋದು, ಈ ಒಂದು ಸ್ಥಿತಿಗೆ ನಾನು ಈ ಕರ್ಮ ಮಾಡಿರೋದ ಕಾರಣ ಆಗಿರೋದು, ಅಯ್ಯೋ ನಾನು ಇನ್ನೊಂದ್ಸತಿ ಇದನ್ನ ರಿಪೀಟ್ ಮಾಡಲ್ಲ, ಮುಗ್ದೋಯ್ತು ಅಷ್ಟೇ ತಿಳ್ಕೊಂಡ್ಮೇಲೆ ಕೂಡಲೆಕ್ಕ ಕಲ್ದ್ಮೇಲೆ ಮತ್ತೆ ಏನಕ್ಕೆ ಕೂಡಲೆಕ್ಕನೆ ಕಲಿತಾ ಕೂತ್ಕೊಳ್ತೀವಿ ಮೇಡಮ್. ಆ ರೀತಿಯಾಗಿ ಮುಂದೆ ಹೋಗೋದಿಕ್ಕೆ ಇದೆಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು, ಅದೆಲ್ಲವೂ ಕೂಡ ನಮ್ಗೆ ಮಾರ್ಗದರ್ಶನ ಆಗುವಂಥದ್ದು, ಅದೆಲ್ಲ ಸಾಧ್ಯ ಆಗುವಂಥದ್ದು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ. ಎಸ್ ಮೇಡಮ್, ಅರ್ಥ ಆಯ್ತಾ ಶಾರದಾ ಮೇಡಮ್? ನನ್ಗೆ ಅರ್ಥ ಆಗಿರೋದು ಇನ್ನೊಂದಷ್ಟು ಆಡ್ ಮಾಡಿದೆ. ಅರ್ಥ ಆಯ್ತು ಮೇಡಮ್. ಅದೇ ನಾನು ಒಂದೇ ಆಂಗಲ್ ನಿಂದ ಥಿಂಕ್ ಮಾಡ್ತಿದ್ದೆ ಮೇಡಮ್. ಬರೀ ನನ್ನ ಎದುರಿಗಿರೋದು ಈಗ ಪ್ರೆಸೆಂಟ್ ಅಲ್ಲಿ ಒಂದಷ್ಟು ಬರೀ ಸಾಂಸಾರಿಕ ಜೀವನದಲ್ಲಿ ಇದು ಜೀವನ ಬರೀ ಒಬ್ರನ್ನೊಬ್ರು ಬೈಕೊಳ್ಳೋದು, ಅದು ನನ್ ಸೊಸೆ ಚೆನ್ನಾಗಿಲ್ಲ, ನನ್ನ ಅತ್ತೆ ಚೆನ್ನಾಗಿಲ್ಲ, ಇದ್ರಲ್ಲೇ ಒಂದ್ ರೀತಿ ಕಷ್ಟದಲ್ಲೇ ಬದುಕ್ತಿದ್ದಾರೆ. ಅದಕ್ಕೆ ಒಂದಷ್ಟು ನಾನು ಈ ಧ್ಯಾನದ ಮೂಲಕ ಒಂದಷ್ಟು ಜ್ಞಾನ ಕೊಡ್ಬೇಕು ಅಂತಿತ್ತು. ಆದ್ರೆ ನನ್ನೊಳಗೆ ಎಷ್ಟೇ ಜ್ಞಾನ ಇದೆ ಅಂದ್ರೂ ಅದು ಬಾಯಿಂದ ಹೊರಗ್ ಬರ್ತಿರ್ಲಿಲ್ಲ, ಏನೇ ಹೇಳ್ಬೇಕು ಅಂತಂದ್ರು. ಆದ್ರೆ ನಾನು ಇನ್ನೂ ಆ ಧ್ಯಾನದಲ್ಲಿ ಮಾತ್ರ ಜ್ಞಾನ ಪಡ್ಕೊಳಕ್ ಸಾಧ್ಯ ಆಗೋದು ಅಂತ ಅನ್ನೋದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ನಾನು ಒಂದ್ ವಾರಕ್ಕೊಮ್ಮೆ ನಮ್ಮ ಮನೇಲಿ ಧ್ಯಾನಕ್ಕೆ ಗ್ರೂಪ್ ಅಲ್ಲಿ ಸೇರ್ಕೋತಿದ್ವಿ. ಏನೋ ಕಾರಣದಿಂದ ಸ್ವಲ್ಪ ನಿಲ್ಸಿದ್ದೆ, ಇನ್ಮೇಲೆ ಅದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತಿದೀನಿ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಾನಂತೂ ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದೀನಿ ಮೇಡಮ್. ಯಾವಾಗ್ಲೂ ಕನ್ಸಲ್ಲೂ ಏನೋ ಹೇಳ್ತಿದ್ದೀರಿ, ನಾನ್ ಕೇಳ್ತಿದ್ದೀನಿ ಅನ್ನಿಸ್ತಿರತ್ತೆ ನನಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಪತ್ರಿಜಿ ಸರ್. ನಾವೆಲ್ಲರೂ ನಿಮ್ಗೆ ಫ್ಯಾನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಾರದಾ ಪಾಟೀಲ್ ಮೇಡಮ್. ಯಾಕೆಂದ್ರೆ ಅದೇ ಮೇಡಮ್ ಅವ್ರದ್ದು ಯಾವ್ದೇ ಕ್ವಶನ್ ಬಂದ್ರೆ ನಾವು ಮೇಡಮ್ ಅವ್ರದ್ದು ವಿಡಿಯೋ ನೋಡ್ಬಿಟ್ರೆ ನಮ್ಗೆಲ್ಲಾ ಕ್ವಶನ್ಗೆ ಆನ್ಸರ್ ಸಿಕ್ಬಿಡುತ್ತೆ ಅಲ್ಲೇ. ಯಾಕಂದ್ರೆ ಅಷ್ಟೊಂದು ಸೆಷನ್ ನಲ್ಲಿ ಅವರು ಹೇಳ್ತಾ ಬಂದಿರ್ತಾರೆ. ನಮ್ಗೆ ಏನಾದ್ರು ಒಂದು ಕ್ವಶನ್ ಬಂದ್ರೆ ಮೇಡಮ್ ಅವ್ರದ್ದು ಒಂದು ವಿಡಿಯೋ ನೋಡಿದ ತಕ್ಷಣ ನಮ್ಗೆ ಅಲ್ಲೇ ಆನ್ಸರ್ ಸಿಕ್ಬಿಡುತ್ತೆ. ಯಾಕಂದ್ರೆ ಅವರು ವಿಡಿಯೋನ ಪ್ರತಿ ಸಲ ನೋಡಿದಾಗ ಒಂದೊಂದು ನಮ್ಗೆ ಏನು ರಿಯಲೈಸ್ ಆಗುದನ್ನ ನಾನು ಕಂಡ್ಕೊಂಡಿದ್ದೇನೆ ಮೇಡಮ್. ಅದನ್ನ ತಾವು ತಿಳಿಸಿದ್ದೀರಾ. ಧ್ಯಾನದಿಂದ ಎಲ್ಲ ಸಿಗುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಈಗಾಗಲೇ ಗುರುಜಿ ಅವರು ನಮ್ಗೆ ಧ್ಯಾನಕ್ಕಾಗಿ ಸಾಕಷ್ಟು ಸೆಷನ್ಗಳು ಮಾಡಿದ್ರೆ ಅದರೆಲ್ಲ ಅವಕಾಶಗಳನ್ನ ಪಡೆದುಕೊಳ್ತಾ ನಾವು ಕೂಡ ಯೋಗಿಗಳಾಗೋಣ ಅಂತ ಅವ್ರ ಗುರುಜಿ ಅವ್ರ ಏನ್ ಸಂಕಲ್ಪ ಇದೆ ಅದನ್ನ ಮಾಡೋಣ, ಮತ್ತೆ ಸೇವೆ ಮಾಡೋಣ ಅಂತ ಹೇಳಿದ್ರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅವಕಾಶ ನಾಗರತ್ನಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಕೇಳಿಸ್ತದೆ ಮೇಡಮ್? ಎಸ್ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್ ಶಾರದಾ ಮೇಡಮ್ ಕೇಳಿದ್ರು, ನಾನ್ ಕೇಳ್ಬೇಕು ಅಂತ ಕ್ವಶನ್ಸ್ ಎಲ್ಲ ಶಾರದಾ ಮೇಡಮ್ ಕೇಳಿದ್ದಾರೆ. ಬಟ್ ಅವರು ಕೇಳಿದ್ರೆ ಮತ್ತೆ ಕೇಳಿದ್ರೆ ಟೈಮ್ ವೇಸ್ಟ್ ಆಗತ್ತೆ ಅನ್ಕೋತೀನಿ. ಒಂದು ವಿಷಯ ಆದ್ರೂ ಪೂರ್ವಜರೆಲ್ಲ ಮಾಡಿದ ಕರ್ಮಗಳು ಕೂಡ ನಮಗೂ ಬಂದಿರುತ್ತೆ, ನಾವೇ ಮಾಡಿದ್ದಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಮೇಡಮ್. ಅದ್ರ ಬಗ್ಗೆ ಇವತ್ತಿನ ಸ್ವಲ್ಪ ಅರ್ಥ ಆಯ್ತು. ಜೊತೆಗೆ ಅವ್ರಿಗೂ ನಾವು ಮಾಡಿರೋ ಧರ್ಮ, ನಾವು ಮಾಡುವಂತ ಈಗ ಒಂದು ಏಕಾದಶಿ ಉಪವಾಸ ಇರ್ಬೋದು, ಜಪ ಇರ್ಬೋದು, ತಪ ಇರ್ಬೋದು, ಇವು ಎಲ್ಲದರ ಫಲ ಕೂಡ ಅವ್ರಿಗೂ ಹೋಗುತ್ತೆ. ನಾವ್ ಒಂದು ಏಕಾದಶಿ ಮಾಡಿದ್ರೆ ಅವ್ರಿಗೂ ಎಲ್ಲ ಮುಕ್ತಿ ಕೊಡ್ಬಹುದು ಅಂತೆಲ್ಲ ಕೇಳ್ಕೊಂಡಿದ್ವಿ. ನಾವು 3 ಪೀಳಿಗೆ, ನಮ್ಮ ಹಿಂದಿನ ತಲೆಮಾರು 3 ಪೀಳಿಗೆವರೆಗೂ ನಮಗೂ ಅವ್ರಿಗೂ ಸಂಬಂಧ ಇರುತ್ತೆ ಅಂತೆಲ್ಲ ವಿಷಯ ಓದಿದ್ದೆ ಮೇಡಮ್. ಅದನ್ನ ಇನ್ನೂ ಒಂದ್ಸರಿ ನಿಮ್ ಬಾಯಿಂದ ಕೇಳೋದು ತುಂಬಾ ಧನ್ಯವಾದಗಳು. ಜೊತೆಗೆ ಹತ್ತಿರದಲ್ಲಿ ಇದ್ರು ಮೇಡಮ್ ಅವರು ನಮ್ಗೆ ಕೈ ಸಿಗಲ್ಲ ಅನ್ನೋ ತರ ಇದೆ. ನಾನು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನಿ. ಒಂದ್ಸರಿ ಯಾವಾಗ್ಲಾದ್ರೂ ನಿಮ್ಮನ್ನ ಮತ್ತೆ ದರ್ಶನ ಯಾವಾಗ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಾಲೇಜಿಗೆ ಬರ್ತೀನಿ ಅಂತಿದ್ರಿ. ತುಂಬಾ ಚೆನ್ನಾಗಿ ಕ್ಲಾಸ್ ಕೊಟ್ಟಿದ್ದಾರೆ ಮೇಡಮ್. ನೀವ್ ಹೇಳ್ದಂಗೆ ಬರೀ ನಾವು ಪುಸ್ತಕ ಓದೋದಲ್ಲ, ಅದು ಒಂದು ಯೂಟ್ಯೂಬ್ ನಿಮ್ಮದು ನೋಡ್ಕೊಂಡ್ರೆ ಸಾಕು. ಪತ್ರಿಜಿಯವ್ರ ಬುಕ್ನೇ ಹುಡುಕಿ ಹೇಳ್ಬೇಕು ಅಂತಿಲ್ಲ, ನೀವು ಕೊಡೋ ಒಂದೊಂದು ಯೂಟ್ಯೂಬ್ ಅಲ್ಲಿ ಒಂದ್ ಎರಡೆರಡು ಜ್ಞಾನ ಮಾಡ್ಕೊಂಡ್ರು, ನಾವು ಅರ್ಥ ಮಾಡ್ಕೊಂಡ್ರು ಜ್ಞಾನದಲ್ಲಿ ತುಂಬಾ ಚೆನ್ನಾಗಿ ತಿಳ್ಕೊಬೋದು ಮೇಡಮ್. ಧನ್ಯವಾದಗಳು ಮೇಡಮ್. ಅದು ಏಕಾದಶಿ ಮಾಡೋದ್ರಿಂದ ಎಷ್ಟೋ ಜನ್ಮದವರು ಪೂರ್ವಿಕರಿಗೂ ನಾವು ಮುಕ್ತಿ ಕೊಡ್ಬೋದು. ಎಷ್ಟೋ ಜನಕ್ಕೆ ಮುಕ್ತಿ ಇರಲ್ಲ, ಅವ್ರು ಮಾಡಿದ ಕರ್ಮದಿಂದನೋ ಇವಾಗ ನಾವು ಮಾಡಿರೋ ಕರ್ಮದಿಂದನೋ ಈ ತರ ಅನುಭವಿಸ್ತಾ ಇರ್ತೀವಿ ಅಂತೆಲ್ಲ ಹೇಳಿದ್ರು. ಅದ್ರ ಬಗ್ಗೆ ಕೇಳಿದೆ ಮೇಡಮ್ ಅಷ್ಟೇ. ತುಂಬಾ ಧನ್ಯವಾದಗಳು ಮೇಡಮ್. ಎಸ್ ಮೇಡಮ್, ಏಕಾದಶಿ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ರೀತಿಯಲ್ಲಿ ಇರ್ತಕ್ಕಂಥ ಆಚರಣೆಗಳಾಗಿರ್ಬೋದು, ಇವೆಲ್ಲದ್ರ ಹಿಂದೆ ನಾವು ಸರಿಯಾದ ದಾರಿಯಲ್ಲಿ ನಡಿಬೇಕು
ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಅಲ್ಲಿ ಹೊಂದಿದ್ದು ಅದೆಲ್ಲವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿದಿನವೂ ಹಬ್ಬನೇ, ಪ್ರತಿದಿನನೂ ಆಚರಣೆನೇ, ಏನೋ ಒಂದು ನಮಗ್ ಕೊಟ್ಟೇ ಇದ್ದಾರೆ. ಎಲ್ಲೂ ಕೂಡ ನಾವು ಅದರಿಂದ ಮಿಸ್ ಆಗ್ಬಾರ್ದು. ಪ್ರಾಪಂಚಿಕ ಜೀವನದಲ್ಲಿ ಇರ್ತಾ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆ, ಆ ಒಂದು ಪರಿಕಲ್ಪನೆ ಎಲ್ಲೂ ನಮ್ಮಲ್ಲಿ ಮಿಸ್ ಆಗ್ಬಾರ್ದು, ಮಾಯೆಯಲ್ಲಿ ಮುಚ್ಚೋಗ್ಬಾರ್ದು ನಾವು ಅನ್ನುವಂತ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಇವತ್ತು ಏಕಾದಶಿ ಇದು ವಿಶೇಷ, ಇವತ್ತು ಇದನ್ ಮಾಡ್ಬೇಕು, ನಾಳೆ ದ್ವಾದಶಿ ಇದು ಈ ರೀತಿಯಾಗಿ ಮಾಡ್ಬೇಕು, ನಾಡಿದ್ದು ತ್ರಯೋದಶಿ, ಚತುರ್ದಶಿ, ಇವತ್ತು ಅಮಾವಾಸ್ಯೆ, ಇವತ್ತು ಹುಣ್ಣಿಮೆ, ಇದು ಹೀಗ್ ಮಾಡ್ಬೇಕು, ಹಿಂಗೆಲ್ಲ ಈ ರೀತಿಯಾಗಿ ನಮ್ಮ ಹಿರಿಯರು ಆ ಒಂದು ಜೀವನ ವಿಧಾನವನ್ನ ನಮ್ಗೆ ರೂಪಿಸಿ ಕೊಟ್ಟಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲವನ್ನು ಕೂಡ, ಇದೆಲ್ಲದ್ರ ಹಿಂದೆ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಇದೆ, ಪರಮಾರ್ಥ ಇದೆ. ಅದನ್ನ ಗ್ರಹಿಸ್ಬೇಕು. ಕೇವಲ ಆಚರಣೆ ಇದ್ರೆ ಅದು ಪ್ರಯೋಜನ ಇಲ್ಲ. ಎತ್ತು ಗಾಣದ ಸುತ್ತಲೂ ಸುತ್ತದ ಹಾಗೆ ಇರುತ್ತೆ, ಸುತ್ತುತ್ತಾ ಇರುತ್ತೆ. ಇನ್ನು ನಾನು ಏನಕ್ಕೆ ಸುತ್ತಾ ಇದ್ದೀನಿ ಅನ್ನೋದೇ ಗೊತ್ತಿರಲ್ಲ. ಅಲ್ಲಿ ಎಣ್ಣೆ ಬರ್ತಾ ಇದೆ, ಅದರಿಂದ ಪ್ರಯೋಜನ ಆಗ್ತಾ ಇದೆ ಅನ್ನೋದು ಕೂಡ ಅದಕ್ಕೆ ಗೊತ್ತಿರಲ್ಲ. ಸುಮ್ನೆ ಗಾಣದ ಸುತ್ತಲೂ ಎತ್ತು ಸುತ್ತುತ್ತಾ ಇರುತ್ತೆ. ಆ ರೀತಿಯಾಗಿ ಆಗುತ್ತೆ. ಸುಮ್ನೆ ಗೊಡ್ಡು ಸಂಪ್ರದಾಯ, ಆ ಒಂದು ಪರಿಕಲ್ಪನೆ ಇಲ್ಲದೆ ಕುರುಡಾಗಿ ಆಚರಣೆಗಳನ್ನ ಫಾಲೋ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಅರ್ಥ ಪರಮಾರ್ಥವನ್ನ ಗ್ರಹಿಸಿ ಆ ಒಂದು ಸ್ಥಿತಿಗೆ ನಾವು ಇಳಿದು ಆ ಒಂದು ಸ್ಥಿತಿಯಲ್ಲಿ ಅವನ್ನ ಆಚರಣೆ ಮಾಡ್ಬೇಕು. ಪಾಪ ಅನ್ನುವಂಥದ್ದು, ಅವರ ಬ್ಲಾಕೇಜಸ್ ಅನ್ನುವಂಥದ್ದು ಹೇಗೆ ನಮ್ಗೆ ಕ್ಯಾರಿಯನ್ ಆಗಿ ಬರುತ್ತೆ, ಅದೇ ರೀತಿಯಾಗಿ ಅವರ ಒಂದು ಸಂಸ್ಕಾರಗಳು ಕೂಡ ನಮ್ಗೆ ಕ್ಯಾರಿಯನ್ ಆಗಿ ಬರುತ್ತೆ. ಇವ್ರ ವಂಶದಲ್ಲಿ ಎಲ್ಲಾರು ಋಷಿಗಳೇನಪ್ಪ, ಹಂಗಾಗಿ ಇವ್ರಿಗೂ ಕೂಡ ಅದೇ ಗುಣ ಬಂದ್ಬಿಟ್ಟಿದೆ ಅಂತಾನು ಹೇಳ್ತಾರೆ. ಇವ್ರ ಮನೆಯಲ್ಲಿ ಎಲ್ಲಾರು ಕಚಡ ನನ್ ಮಕ್ಕಳಪ್ಪ, ಇವನು ಕೂಡ ಕಚಡ ನನ್ ಮಗ ಆಗಿ ತಯಾರಾಗಿದ್ದಾನೆ ಅಂತ ಕೂಡ ಹೇಳ್ತಾರೆ. ಎಲ್ಲವೂ ಕೂಡ ಆನ್ಸಿಸ್ಟ್ರಲ್ ಆಗೂ ಬರುತ್ತೆ. ಅದೇ ಜೆನೆಟಿಕ್ ಅಂತ ಹೇಳ್ತೀವಿ, DNA ಅಂತ ಹೇಳ್ತೀವಿ. ರಕ್ತಗತವಾಗಿ ಬಂದಿರೋದು, ರಕ್ತದ ಗುಣ ಇದು ಹುಟ್ಟರು ಹೋಗೋದಿಲ್ಲ ಅನ್ನುವಂಥದ್ದು ಹೇಳುವಂಥದ್ದು ಇದೆಲ್ಲ ಇರುತ್ತೆ ಮೇಡಮ್. ಎಸ್ ಮೇಡಮ್. ಸೊ ಆಚರಣೆಗಳಿಂದ ನಾವು ಇವೆಲ್ಲವನ್ನು, ಅಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆಗಳಿಂದ, ಇದನ್ನ ಪದೇ ಪದೇ ಪದನ ಬಿಡೋಣ, ಅರ್ಥಪೂರ್ಣವಾಗಿರ್ತಕ್ಕಂಥ ಆಚರಣೆಗಳಿಂದ, ಅರ್ಥವನ್ನ ಗ್ರಹಿಸಲ್ಪಟ್ಟಿರ್ತಕ್ಕಂಥ ಆಚರಣೆಗಳಿಂದ ನಾವು ದಾಟಬಹುದು ಮೇಡಮ್. ಎಸ್, ನಮ್ಮ ಹಿರಿಕರೆಲ್ಲ ಇದನ್ನೆಲ್ಲ ಸುಮ್ನೆ ಮಾಡಿಲ್ಲ, ಅವರು ವಿಜ್ಞಾನ ತಿಳ್ಕೊಂಡಿದ್ದಕ್ಕೆ ಮಾಡಿದ್ರು ಮೇಡಮ್. ಹೌದು, ನಾವು ಅದನ್ನ ಅನುಭವಿಸ್ಬೇಕು. ಇದುವರೆಗೂ ನಾವು ಮಾಡಿರ್ಲಿಲ್ಲ, ಗೊತ್ತಿರ್ಲಿಲ್ಲ ಅಂತಂದ್ರು ಇನ್ನು ತಿಳ್ಕೊಂಡಾದ್ರೂ ಮಾಡ್ಬೇಕು. ಅವಾಗ ನಮ್ಗೆ ವಯಸ್ಸು ಕಡಿಮೆ ಇತ್ತು, ದೊಡ್ಡವ್ರು ಮಾಡ್ಕೊಳ್ಳಿ ಬಿಡು, ದೊಡ್ಡವ್ರು ಇದಾರಲ್ಲ ಅಂತಿದ್ವಿ. ದೊಡ್ಡವ್ರಿದ್ರೆ ಅದು ಅವ್ರಿಗೆ ಈಗ ನಾವು ದೊಡ್ಡವ್ರು ಆಗಿರ್ತೀವಲ್ವಾ. ಇವಾಗ 10 ವರ್ಷ ಇದ್ದವ್ರು ನಾವು 10 ವರ್ಷನೇ ಇಲ್ಲ. ಈಗ ನಾವು ತಿಳ್ಕೊಂಡಾದ್ರೂ ಮಾಡ್ಬೇಕು. ದೊಡ್ಡವ್ರ ಜವಾಬ್ದಾರಿ, ನಮಗ್ ವಯಸ್ಸು ಹೋಗಿದ್ದಾರೆ, ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನಾವು ಮಾಡ್ತಾ ಇರ್ಬೇಕು ಮೇಡಮ್. ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡ್ತಾ ಇದೀವಿ. ಧನ್ಯವಾದಗಳು ಮೇಡಮ್. ಇನ್ನೂ ವಿಷಯಗಳು ತುಂಬಾ ಇದೆ, ಯೂಟ್ಯೂಬ್ ನೋಡ್ಕೊತೀನಿ. ಬೇರೆಯವ್ರಿಗೆ ಅವಕಾಶ ಆಗಿ ಧನ್ಯವಾದಗಳು. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನಾಗರತ್ನ ಮೇಡಮ್. ಅದೇ ತಾವು ಕೇಳೋ ಪ್ರಶ್ನೆಯಿಂದ ಎಲ್ಲರಿಗೂ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ. ಯಾಕಂದ್ರೆ ನಾವು ಅದೇ ಪೂಜೆ ಮಾಡ್ತೇವಿ, ಅದನ್ನೆಲ್ಲ ಅರ್ಥ ತಿಳ್ಕೊಂಡು ಏನೋ ಒಂದು ಆಚರಣೆ ಮಾಡಿದ್ರು ಕೂಡ ಅದರಲ್ಲಿ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೌದು, ಈಗ ಹಿರಿಯರು ಮಾಡ್ತಿರ್ತಾರೆ, ಯಾರೋ ಮಾಡ್ತಾರೆ, ಆದ್ರೂ ನಮ್ಮ ಪಕ್ಕದ ಮನೆಯವ್ರು ಮಾಡ್ತಿರ್ತಾರೆ, ನಾವು ಮಾಡೋದು ಹಂಗ ಈಗ ಮಾಡ್ತಿರ್ತಾರೆ. ಅದು ಬೇಡ, ನಾವು ಆಧ್ಯಾತ್ಮಿಕ ಬಂದ ನಂತರ ಅದರ ಅರ್ಥವನ್ನು ತಿಳಿದುಕೊಂಡು ಆಚರಣೆಗಳನ್ನ ಮಾಡೋಣ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾಸ್ಟರ್ಸ್ ಮೇಡಮ್ ಅವ್ರದ್ದು ಇನ್ನೂ ಸಾಕಷ್ಟು ಜನ ಹ್ಯಾಂಡೈಸ್ ಮಾಡ್ಬೇಕು, ಯಾಕಂದ್ರೆ ಅವರಲ್ಲಿ ಧ್ಯಾನ ತುಂಬಾ ಚೆನ್ನಾಗಿದೆ. ಏನ್ ನೀವು ಒಬ್ರು ಪ್ರಶ್ನೆ ಕೇಳಿದ್ರೆ ಇಲ್ಲಿರುವಂತ 66 ಜನರಿಗೂ ಕೂಡ ಅದ್ರದ್ದು ಆನ್ಸರ್ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ನೀವು ಹ್ಯಾಂಡೈಸ್ ಮಾಡಿ. ಹೊಸ ಮಾಸ್ಟರ್ ಏನಾದ್ರು ಡೌಟ್ ಇದ್ರೆ ಹ್ಯಾಂಡೈಸ್ ಮಾಡಿ. ಧನ್ಯವಾದಗಳು ಮೇಡಮ್. ಅವಕಾಶಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಎಲ್ಲ ಡೌಟ್ ಇರ್ತದೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಯಾಕಂದ್ರೆ ಡೌಟ್ ಮಾಡಿ, ಅಥವಾ ನಿಮ್ಗೆ ಹ್ಯಾಂಡೈಸ್, ನಿಮ್ಗೆ ಕ್ಲಾಸ್ ಯಾವ ರೀತಿ ಇತ್ತು ಅನ್ನೋದನ್ನ ನಿಮ್ ಅನಿಸಿಕೆ ಆದ್ರೂ ಹೇಳ್ಬೋದು. ಯಾಕಂದ್ರೆ ಈಗ ನಾಗರತ್ನ ಮೇಡಮ್ ಅವರು ಒಂದ್ ಮಾತು ಹೇಳಿದ್ರು, ಆಚರಣೆ ಮಾಡ್ಬೇಕು ಏಕಾದಶಿ ಅದು ಇದು ಅಂತ. ಅಂದ್ರೆ ಆಚರಣೆ ನಾವೇನ್ ಮಾಡ್ತೀರಿ ಅಂದ್ರೆ ಮಾಡೋದೆಲ್ಲ ಆಚರಣೆನೆ, ಆದ್ರೆ ಮನೆ ಮುಂದೆ ಅದೇನು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಪೂಜೆ ಕುತ್ಕೊಂಡಾಗ ಮಾತ್ರ ನಮಸ್ಕಾರ ಮಾಡೋದು, ಆ ಕಡೆ ತಕ್ಷಣ ಏನ ವ್ಯವಹಾರ ಅಂತ ಬೇರೆ ವ್ಯವಹಾರ ಮಾಡೋದು. ದೇವ್ರನ್ನ ನೋಡೋಷ್ಟು ನಾವು ನಿಜವಾಗ್ಲೂ ದೇವ್ರ ಹತ್ರ ನಾವೇನು ಬೇಡ್ಕೊಳಲ್ಲ. ಯಾಕಂದ್ರೆ ದೇವ್ರ ಹತ್ರ ವ್ಯವಹಾರ ಕುದುರಿಸ್ರಿ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ನನ್ಗೇನ್ ಕೊಡ್ತೀಯಾ ಅಂತ. ಈ ರೀತಿ ಮಾಡುವಂತ ಆಚರಣೆಗಳೇ ಬೇಕಾ ಯಾಕಂದ್ರೆ ನಾವು ದೇವ್ರ ಹತ್ರ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದ್ರು ಕೂಡ ಬೇರೆ ಎಲ್ಲಾ ವ್ಯವಹಾರಗಳು ಮಾತಾಡ್ಕೊಂಡ್ ಬರ್ತೀರಿ. ದೇವ್ರ ಮುಂದೆ ದೇವ್ರನ್ನ ನೋಡೋದು ಯಾವಾಗ? ಬರೀ ಆರತಿ ತೆಗೆದಾಗ ಮಾತ್ರ. ಆರತಿ ತಟ್ಟೆ ಮುಂದೆ ಅವಾಗ ಕೂಡ ನೋಡಪ್ಪ, ನಾನು ದುಡ್ಡು ನಿಂಗೆ ಆಗ್ತಾ ಇದ್ದೀನಿ, ಇದ್ರ ಪ್ರತಿಫಲ ನನ್ಗೇನ್ ಕೊಡ್ತೀಯಾ ಅಂದ್ರೆ ದೇವ್ರ ಹತ್ರ ಬಿಸ್ನೆಸ್ ಮಾತಾಡ್ತೀವಿ. ಇಲ್ಲಿ ಆಧ್ಯಾತ್ಮಿಕ ಅನ್ನೋದೇ ಬರೋದಿಲ್ಲ. ಈ ತರ ಮಾಡುವಂತ ಒಂದು ಪೂಜೆ ಪುನಸ್ಕಾರಗಳು ಬೇಕಾ ನಮ್ಗೆ ಮೇಡಮ್? ಇದಕ್ಕೆ ಏನ್ ಹೇಳ್ತೀರಾ?
ಎಸ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ವೆಂಕಟರಮಣ ಸರ್, ತುಂಬಾ ಒಳ್ಳೆ ವಿಚಾರ. ಈಗ ನಾವು ದೇವ್ರ ಹುಂಡಿಗೆ ದುಡ್ಡು ಹಾಕ್ತಿವಿ, ಹರಕೆ ಹೊತ್ಕೊಳ್ತೀವಿ, ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕ್ತಿವಿ ಅಂತಂದಾಗ ಮಾಸ್ಟರ್ಸ್ ಅಲ್ಲಿ ಒಂದು ಸಂಸ್ಕಾರ ಇದೆ, ಒಂದು ಒಳ್ಳೆ ಸಂಸ್ಕಾರ ಇದೆ. ನನ್ನ ಹತ್ರ ಏನಿದೆ ಎಲ್ಲ ನನ್ನ ಹತ್ರನೇ ಇಟ್ಕೊಳ್ದಂತೆ ಅಲ್ಲಿ ಪೂಜೆಯನ್ನ ಮಾಡ್ತಾ ಇರ್ತಕ್ಕಂಥ ಪೂಜಾರಿ ಯಾರಿದ್ದಾರೆ ಅವರು ಭಗವಂತನಿಗೆ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಆ ಪರಮಾತ್ಮನ್ಗೆ ಸಹಾಯ ಆಗ್ಲಿ ಅನ್ನುವಂತ ಒಂದು ಪರಿಕಲ್ಪನೆ ಕೂಡ ಅಲ್ಲಿರುತ್ತೆ. ಅದನ್ನ ಅವ್ರಿಗೆ ಸಿಗ್ಲಿ ಅನ್ನುವಂತ ಒಂದು ಪರಿಕಲ್ಪನೆಯಲ್ಲಿ ನಾವು ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕುವಂತದ್ದು ಇರುತ್ತೆ. ಮತ್ತೆ ನಾನು ಈ ಒಂದು ಹುಂಡಿಗೆ ದುಡ್ಡು ಹಾಕೋದ್ರಿಂದ ಅಲ್ಲಿ ಭಗವಂತನ ದರ್ಶನ ಮಾಡ್ಕೊಳಕ್ ಬರುವಂತ ಅವ್ರಿಗೆ ಬೇರೆಯವ್ರಿಗೆ ಎಲ್ರಿಗೂ ಕೂಡ ಸಹಾಯಕ ಅದನ್ನ ಉಪಯೋಗಿಸ್ತಾರೆ, ದೈವ ಕಾರ್ಯಗಳಿಗೆ ಅದನ್ನ ಉಪಯೋಗಿಸ್ತಾರೆ ಅನ್ನುವಂಥದ್ದು ಒಂದು ಪರಿಕಲ್ಪನೆ ಇರುತ್ತೆ. ಮತ್ತೆ ಇನ್ನೊಂದು ಏನಿರುತ್ತೆ ನಮ್ಮಲ್ಲಿ ಆಲೋಚನೆ, ನಾನ್ ಸಂಪಾದನೆ ಮಾಡಿರೋದ್ರಲ್ಲಿ ಸ್ವಲ್ಪ ಭಗವಂತನ್ಗೆ ಹಾಕಿದ್ರೆ ನಾನ್ ಮಾಡಿರೋಂತ ಕರ್ಮಗಳು ಕರಗತ್ತೆ ಅನ್ನುವಂತ ಒಂದು ಪರಿಕಲ್ಪನೆ, ಇವೆಲ್ಲವೂ ಕೂಡ ಈ ಆಲೋಚನೆಗಳು ಇರುತ್ತೆ. ಆದ್ರೆ ದೇವ್ರ ಹುಂಡಿಗೆ ದುಡ್ಡು ಹಾಕಿದ್ರೇನೆ ನನ್ಗೆ ಒಳ್ಳೇದಾಗೋದು, ಇಲ್ಲಾಂದ್ರೆ ಆಗಲ್ಲ ಅನ್ನುವಂಥದ್ದು ತಪ್ಪು, ಅದು ಮೂರ್ಖತ್ವ. ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕಿದ್ರೇನೆ ನಮ್ಮನ್ನ ದೇವ್ರು ಕಾಪಾಡೋದು, ಇಲ್ಲ ಅಂತಂದ್ರೆ ಕಾಪಾಡಲ್ಲ ಅನ್ನುವಂಥದ್ದು ಮೂರ್ಖತ್ವ. ಒಂದು ವೇಳೆ ನಾವು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದೀವಿ, ಅದು ಹಂಗೆ ಆಗ್ತಾ ಇದೆ ಅಂದ್ರೆ ಯದ್ಭಾವಂ ತದ್ಭವತಿ. ಸತ್ಯ ಏನು ಅಂದ್ರೆ ಇದು. ಆದ್ರೆ ನಮ್ಮ ಆಲೋಚನೆಗಳು, ಇವಾಗ ನಾನು ಹರಕೆ ಹೊತ್ಕೊಂಡಿದ್ದೆ, ನಾನು ಈ ಹುಂಡಿಗೆ ದುಡ್ಡು ಹಾಕ್ಬೇಕಾಗಿತ್ತು, ಹಾಕಿಲ್ಲ, ನನ್ಗೆ ಹಿಂಗ್ ಕಷ್ಟ ಬಂದ್ಬಿಡುತ್ತೇನೋ ಹಂಗ್ ಕಷ್ಟ ಬಂದ್ಬಿಡುತ್ತೇನೋ ಅಂದ್ರೆ ನಮ್ಮ ಆಲೋಚನೆ ಎಲ್ಲಿ ಹೋಗ್ತಾ ಇರುತ್ತೋ ಆ ಆಲೋಚನೆ ಹೋಗಿರೋ ಕಡೆನೆ ಸೃಷ್ಟಿ ಅದೇ ರೀತಿಯಾಗಿ ಆಗ್ತಾ ಇರುತ್ತೆ, ಅದ್ರ ಪ್ರಕಾರನೇ ನಡೀತಾ ಇರುತ್ತೆ. ಒಂದು ಕಾಲದಲ್ಲಿ ನಾನು ಹಾಗೆ ಅಲ್ವಾ ಮಾಸ್ಟರ್ಸ್ ಇದ್ದಿದ್ದು, ಧೂಪ ದೀಪ ನೈವೇದ್ಯಂ ಸಮರ್ಪಯಾಮಿ ಅಂತ ಇದೇ ರೀತಿಯಾಗಿ ಕೈಯಲ್ಲಿ ಹಿಂಗೆ ಅರ್ಪಣೆ ಮಾಡ್ಬೇಕು, ಹಿಂಗ್ ಹಾಕ್ಬಾರ್ದು, ದೇವ್ರನ್ನ ಅಭಿಕ್ಷೆ ಹಾಕ್ದಂಗ ಅಂತಾರೆ, ಹಿಂಗೆ ಕೊಡ್ಬೇಕು, ಈ ರೀತಿಯಾಗಿ ಎಲ್ಲ ಶಿಷ್ಟಾಚಾರಗಳನ್ನ ಹೇಳ್ತಾ ಇದ್ರು. ಅದನ್ನೆಲ್ಲ ಕೂಡ ನಾನು ಚಾಚು ತಪ್ಪದೆ ಮಾಡ್ತಾ ಇರ್ತದ್ದು. ಮತ್ತೆ ಇನ್ನು ಅನೇಕ ಕೋನಗಳಲ್ಲಿ ಭಗವಂತನ್ಗೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟಿದ್ದಾದ್ಮೇಲೆನೆ ನಾವು ತಿನ್ಬೇಕು, ಕುಡಿಬೇಕು, ಈ ರೀತಿಯಾಗಿರೋದೆಲ್ಲ ಹೇಳ್ತಾ ಇದ್ರು. ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೆ. ಒಂದು ಸ್ಟೇಜ್ ವರ್ಗು ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೆ ಮಾಸ್ಟರ್ಸ್, ಅದೆಲ್ಲ ಬೇಸಿಕ್ ಆಗಿರುವಂತದ್ದು. ಅದನ್ನೆಲ್ಲ ಮಾಡ್ದಾಗ್ಲೇನೆ ನಾವು ಮುಂದಿಂದು ಪರಿಪಕ್ವತೆ ನಮ್ಗೆ ಬರೋದಿಕ್ಕೆ ಸಾಧ್ಯ ಆಗೋದು. ಹಂಗಾಗಿ ಯಾರಾದ್ರೂ ಅದನ್ನ ಮಾಡ್ತಾ ಇದಾರೆ ಅಂದ್ರೆ ನಾವು ಕಂಡೆಮ್ ಮಾಡೋದು ಬೇಡ, ಆದ್ರೆ ಅವ್ರಿಗೆ ತಿಳುವಳಿಕೆ ಅಂದ್ರೆ ಇವಾಗ ಈ ತರ ಇದೇ ವಿಚಾರ, ಪ್ರಯಾಣ ಅನ್ನೋದು ಹೀಗಿರುತ್ತೆ, ಇದು ಪ್ರಾರಂಭಿಕ ಹಂತ, ಇದು ಇದು 1ನೇ ಮೆಟ್ಲು, ಇದು ನಂತರದ ಮೆಟ್ಲು, ಇದು ನಂತರದ ಮೆಟ್ಲು, ಈ ರೀತಿ ಇದೆ ಅಂತ ಅದನ್ನು ಕೂಡ ಅವ್ರಿಗೆ ನಾವು ಗೌರವದಿಂದ ವಿನಯದಿಂದ ಅರ್ಥ ಮಾಡಿಸೋಣ. ಆ ರೀತಿಯಾಗಿ ನಾವು ಮಾತಾಡೋಣ. ಅಂದ್ರೆ ದಂಡಂ ದಶಗುಣಂ ಭವೇತ್ ಸಾಮದಾನ ಭೇದ ದಂಡ. ಎಲ್ಲಾ ಸ್ಟೇಜಸ್ ಅಲ್ಲೂ ಕೂಡ ನಮ್ಮ ಮಾತು ಒಂದ್ಸರ್ತಿ ಸಾಫ್ಟ್ ಆಗಿರ್ಬೇಕಾಗತ್ತೆ, ಒಂದ್ಸರ್ತಿ ತೀವ್ರವಾಗಿರ್ಬೇಕಾಗತ್ತೆ, ಒಂದ್ಸರ್ತಿ ಬೆದರ್ಸೋದು ಗದರ್ಸೋದು ಈ ರೇಂಜ್ ಅಲ್ಲೂ ಕೂಡ ಇರ್ಬೇಕಾಗತ್ತೆ. ಎಲ್ಲಾನು ಮೀರಿದಾಗ ಜುಟ್ಟು ಕೂಡ ಹಿಡ್ಕೋಬೇಕಾಗತ್ತೆ. ಇದೇನೆ ನಮ್ಗೆ ಕೊಟ್ಟಿರುವಂತದ್ದು ಸಾಮ ದಾನ ಭೇದ ದಂಡ. ಎಲ್ಲಾ ಸ್ಥಾಯಿಗಳನ್ನ ಗಮನಿಸ್ಕೊಂಡು ಯಾರಾದ್ರೂ ಈ ಪೂಜೆ ಪುನಸ್ಕಾರ ದುಡ್ಡು ಹಾಕುವಂಥದ್ದು ಇದೆಲ್ಲ ನಾವೇನೆಲ್ಲ ಮಾತಾಡ್ತಾ ಇದೀವಿ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯಾವ ಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋಂಥ ಅರಿವಿನಿಂದ ಮಾತಾಡೋಣ. ಒಬ್ರು ನೋವು ಮಾಡೋದು ದೊಡ್ಡದಲ್ಲ, ಒಬ್ರಿಗೆ ಅವಮಾನ ಮಾಡೋದು ದೊಡ್ಡದಲ್ಲ, ಆದ್ರೆ ನಾವು ಮಾತಾಡಿದೀವಿ ಅಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ಕಸ ಕದಲ್ಬೇಕು, ಆ ರೀತಿಯಾಗಿರ್ಬೇಕು. ಅವಮಾನ ಮಾಡೋದು, ಅವ್ರ ನೋವು ಮಾಡೋದಕ್ಕೋಸ್ಕರ ನಾವು ಮಾಡ್ಬೇಕು ಅನ್ನುವಂಥದ್ದು ಇರಬಾರ್ದು. ಇವೆಲ್ಲ ಕೂಡ ಸೂಕ್ಷ್ಮಗಳು, ಗಮನಿಸ್ಕೊಳ್ಳೋಣ ಮಾಸ್ಟರ್ಸ್. ವೆಂಕಟರಮಣ ಸರ್, ನನ್ನ ಮಾತು ನಿಮ್ಗೆ ರೆಫರೆನ್ಸ್ ಕೊಡ್ತಾ ಏನಾದ್ರು ಸ್ವಲ್ಪ ಆದ್ರೂ? ಇಲ್ಲ ಮೇಡಮ್, ಕೊಡ್ಲಿಲ್ಲ. ಯಾಕಂದ್ರೆ ನಾನ್ ಮಾತಾಡಿದ್ದು ಆತರ ಅಲ್ಲ, ನಾನ್ ಮಾತಾಡಿದ್ದೆ ನಾವು ವ್ಯವಹಾರ ದೇವ್ರ ಹತ್ರ ಕುದುರಿಸ್ತೀರಿ ಅಂತ ಹೇಳಿದೆ. ನಾನು ಇಷ್ಟು ಕೊಡ್ತಾ ಇದ್ದೀನಿ, ನೀನೇನ್ ಕೊಡ್ತೀಯ ನನಗೆ, ಇದು ವ್ಯವಹಾರ. ಭಗವಂತನ ಜೊತೆ ವ್ಯವಹಾರ ಅಂದ್ರೆ ಆ ರೀತಿಯಾಗಿ ಮಾಡುವಂತದ್ರಲ್ಲಿ ಮೂಢಭಕ್ತಿ ಅಂತ ಹೇಳ್ತೀವಿ ನೋಡ್ರಿ. ಮೂಢಭಕ್ತಿ ಅನ್ನುವಂಥದ್ದು ಇರುತ್ತೆ. ಪರಮಾತ್ಮ ನಿನ್ಗೆ ಹರಕೆ ಹೊತ್ಕೊಳ್ತಾ ಇದ್ದೀನಿ, ಇದನ್ನ ನೀನ್ ನಂಗ್ ಮಾಡ್ಬಿಟ್ರೆ ನಾನು ನಿನ್ನ ಹರಕೆ ತೀರ್ಸ್ಕೊಳ್ತೀನಿ ಅನ್ನೋದ್ರ ಹಿಂದೆ ಮೂಢಭಕ್ತಿ ಇದೆ, ಮುಕ್ತತ್ವ ಇಲ್ಲ, ಮುಕ್ತ ಸ್ಥಿತಿ ಇಲ್ಲ, ಪರಮಾತ್ಮನ ಜೊತೆ ಕನೆಕ್ಟ್ ಆಗುವಂತ ಒಂದು ಸ್ಥಿತಿ ಇದೆ ಸರ್. ಉದಾಹರಣೆಗೆ ಗುರು ಶಿಷ್ಯರು ಪ್ರಚಂಡ ಕುಳ್ಳ ಅಂತಾನೇನು ದ್ವಾರಕೀಶ್ದು ಸಿನಿಮಾ, ಅದರಲ್ಲಿ ಸ್ನೇಹಿತರು ಅಥವಾ ಯಾರೋ ಒಬ್ರು ತಿಳ್ಕೊಂಡಿರೋನು ಅನ್ನುವಂತ ಒಬ್ಬ ವ್ಯಕ್ತಿ ದ್ವಾರಕೀಶ್ ಅಮಾಯಕನಾಗಿರ್ತಕ್ಕಂತ ಒಂದು ಪಾತ್ರಧಾರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೀನು ತಗೊಂಡ್ ಹೋಗಿ ಈ ಕಲ್ಲುಗಳನ್ನ ತಗೊಂಡು ನೀನು ಶಿವಲಿಂಗದ ಮೇಲೆ ನೀನ್ ಪೂಜೆ ಮಾಡು, ಶಿವನ್ಗೆ ಕಲ್ಲುಗಳಿಂದ ಪೂಜೆ ಮಾಡೋರು ಅಂದ್ರೆ ತುಂಬಾ ಇಷ್ಟ, ಸೊ ಅವನು ಬೇಗ ಸಂಪ್ರೀತನಾಗ್ತಾನೆ ಅಂತ ಹೇಳಿದಾಗ ಆ ದ್ವಾರಕೀಶ್ ಏನ್ ಮಾಡ್ತಾನೆ, ಎಲ್ಲೆಲ್ಲಿರೋ ಕಲ್ಲುಗಳನ್ನ ತಗೊಂಡೋಗಿ ಶಿವಲಿಂಗದ ಮೇಲೆ ದಪ್ ಅಂತ ಹಾಕಿ ಪೂಜೆ ಮಾಡ್ತಾ ಇರ್ತಾನೆ.
ಎಲ್ಲೆಲ್ಲಿರೋ ಕಲ್ಲುಗಳೆಲ್ಲ ಮುಗಿದೋಗ್ತಾ ಇರತ್ತೆ, ಎಲ್ಲ ತಗೊಬಂದ್ ಶಿವಲಿಂಗದ ಮೇಲೆ ಹಾಕ್ತಾ ಇರ್ತಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯ ಕೈಲಾಸದಲ್ಲಿ ಹೇಗ್ ತೋರಿಸ್ತಾರೆ, ಆ ಕಲ್ಲುಗಳೆಲ್ಲ ಕೂಡ ಶಿವನ ಮೇಲೆ ಬೀಳ್ತಾ ಇರತ್ತೆ. ಶಿವನ ಮೇಲೆ ಬೀಳ್ತಾ ಇದ್ದಾಗ ಎಲ್ಲರೂ ನೋಡ್ತಾರೆ, ಆ ಶಿವಗಣಗಳು, ಪಾರ್ವತಿ ಮಾತೆ ಎಲ್ಲರೂ ನೋಡ್ತಾರೆ, ಇದೇನಿದು ನಿಮ್ಮ ಮೇಲೆ ಕಲ್ಲುಗಳು, ಯಾವನು ಮೂರ್ಖ ನಿಮ್ಮನ್ಗೆ ಕಲ್ಲಿಂದ ಪೂಜೆ ಮಾಡ್ತಾ ಇರೋದು ಅಂತ ಬೇರೆಯವರೆಲ್ಲರೂ ಕೋಪ ಮಾಡ್ಕೊಂಡಾಗ ಅಲ್ಲಿ ಶಿವ ಹೇಳ್ತಾನೆ, ಆತನಲ್ಲಿ ಇರ್ತಕ್ಕಂಥ ಸ್ವಚ್ಛವಾದ ಭಕ್ತಿಯನ್ನ ನಾನು ನೋಡ್ತಾ ಇದ್ದೀನಿ. ಸೊ ಅವನು ಕಲ್ಲಿನಿಂದ ಪೂಜೆ ಮಾಡಿದ್ರೆ ಅದು ನನಗೆ ಹೂವಿನ ರೀತಿಯಲ್ಲಿ ನನ್ಗದು ಅರ್ಪಣೆ ಆಗ್ತಾ ಇದೆ ಅಂತ ಅಲ್ಲಿ ಶಿವ ಹೇಳ್ತಾನೆ. ಅಂದ್ರೆ ಆ ರೀತಿಯಾಗಿ ಹರಕೆ ಹೊತ್ಕೊಳ್ತೀವಿ ಅನ್ನೋದ್ರಲ್ಲಿ ಮೋಡ ಭಕ್ತಿ, ನಿಜವಾದ ಸ್ವಚ್ಛವಾದ ಭಕ್ತಿ ಇದ್ರೆ ಅದು ಕೂಡ ಸಮಂಜಸವೇ, ಒಂದು ಹಂತದವರೆಗೆ ಅದು ಕೂಡ ಒಪ್ಕೋಬಹುದು. ಆದರೆ ಆ ಮೂಢ ಭಕ್ತಿ ಅನ್ನೋದಿಲ್ದೆ ದೇವರಿಗೆ ಹರಕೆ ಹೊತ್ಕೊಂಡ್ರೇನೆ ನನಗ್ ಕೆಲಸ ಆಗೋದು, ಇಲ್ಲ ಅಂದ್ರೆ ಆಗಲ್ಲ ಅಂತಂದ್ರೆ ಅದು ವ್ಯವಹಾರ ಆಗತ್ತೆ, ಅದು ಬೇಕಿಲ್ಲ ಅನ್ನುವಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಭಗವಂತನ ಜೊತೆ ವ್ಯವಹಾರ ಇರೋದಿಲ್ಲ, ಶರಣಾಗತಿ ಭಾವ ಇರುತ್ತೆ. ಶರಣಾಗತಿ ಇದ್ರೆ ಮಾತ್ರನೇ ಪರಮಾತ್ಮನ ಅನುಗ್ರಹ ಸಿಗೋದು, ಇಲ್ಲ ಅಂತಂದ್ರೆ ಇಲ್ಲ. ಇವುಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ವಿಷಯಗಳು, ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಎಲ್ಲ ಆಂಗಲ್ಸ್ ಅಲ್ಲೂ ಕೂಡ ಒಂದೊಂದು ವಿಷಯವನ್ನು ನಾವು ತಿಳ್ಕೊಳ್ಳೋದು ಇರುತ್ತೆ. ಇವತ್ತು ರಂಗನಾಥ್ ಅವರು ಇಲ್ದೇ ಇರೋದಕ್ಕೆ ಇಷ್ಟೆಲ್ಲ ವಿಚಾರಧಾರೆಗಳಿಗೆ ಅವಕಾಶ ಆಗಿದೆ ಅನ್ನೋದು ನನ್ಗೆ ಅರ್ಥ ಆಯ್ತು. ಓಕೆ ಮಾಸ್ಟರ್ಸ್, ನೀವು ಪ್ರಶ್ನೆ ಕೇಳಿ. ಇವತ್ತು ನನ್ನ ಅಡುಗೆ ಕೆಲಸ, ಶಾಲೆ ಕೆಲಸ ಸ್ವಲ್ಪ ವ್ಯತ್ಯಾಸ ಆದ್ರೂ ನಾನು ಅದನ್ನ ಪಕ್ಕಕ್ಕೆ ಇಟ್ಬಿಡ್ತೀನಿ. ಇವತ್ತು ಇದೇ ಇಂಪಾರ್ಟೆಂಟ್. ಓಕೆ, ನಡೀಲಿ ಮಾಸ್ಟರ್ಸ್. ಎಸ್ ವೆಂಕಟರಮಣ ಸರ್, ನಿಮ್ಗೆ ಆನ್ಸರ್ ಸಿಕ್ತಾ? ಇವ್ರೇನೋ ನೆಟ್ವರ್ಕ್ ಇಶ್ಯೂ ಆಗಿದೆ ಏನ್ ಮೇಡಮ್ ಅವ್ರದ್ದು? ಅವರು ನಿಮ್ದು ಮ್ಯೂಟ್ ಆಗಿದೆ ಸರ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಓಕೆ, ಇಲ್ಲ ಅದು ಅನ್ಮ್ಯೂಟ್ ಆಗ್ತಾ ಇಲ್ಲ. ವೆಂಕಟರಮಣ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಾ ಇಲ್ವಂತೆ, ಅನ್ಮ್ಯೂಟ್ ಆಪ್ಷನ್ ಕೊಡಿ ಮೇಡಮ್. ಸರಿ, ಮಾತಾಡಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಮೇಡಮ್, ಮಾತಿನ ಅರ್ಥ ಆಯ್ತು ನನಗೆ. ಅಂದ್ರೆ ಇದು ಸಾಮಾನ್ಯವಾಗಿ ನಡೆಯುವಂಥದ್ದು, ಅದಕ್ಕೆ ನಾನು ಅದೊಂದು ಕ್ವಶನ್ ಕೇಳಿದೆ. ಯಾಕಂದ್ರೆ ನಾವು ಯಾವ್ದೇ ದೇವಸ್ಥಾನಕ್ಕೆ ಹೋಗ್ಲಿ, ನಾವೆಲ್ಲ ವ್ಯವಹಾರ ಮಾಡೋರೆ. ನಾನು ಇಂಥ ಪೂಜೆ ಮಾಡ್ತೀನಿ, ನನ್ಗೆ ಇದ್ ಕೊಡು, ನಾನು ಇಷ್ಟೊಂದು ಕಾಣಿಕೆ ಆಡ್ತೀನಿ, ನನ್ಗೆ ಇದ್ ಕೊಡು ಅಂತ ದೇವ್ರ ಹತ್ರ ವ್ಯವಹಾರ ಮಾಡ್ತೀವಿ ಹೊರತು ಭಕ್ತಿಯಿಂದ ಯಾರು ಪೂಜೆ ಮಾಡಲ್ಲ. ಭಕ್ತಿಯಿಂದ ಮಾಡೋದಂದ್ರೆ ಧ್ಯಾನ ಒಂದೇ ಮಾಡೋದು. ವೆಂಕಟರಮಣ ಸರ್, ಇವಾಗ ಭಗವಂತನ್ಗೆ ನಾವು ಅಲ್ಲಿ ಶರಣಾಗಿದ್ದಾಗ ನಿನ್ಗೆ ಹರಕೆ ಹೊತ್ಕೊಂಡ್ರೆ ಆಗತ್ತೆ ಅಂದ್ರು, ನಾನ್ ಹಿಂಗ್ ಹರಕೆ ಹೊತ್ಕೊಂಡಿದ್ದೀನಿ ಪರಮಾತ್ಮ ನೀನ್ ನನ್ ಕಾಪಾಡ್ಬೇಕಲ್ವಾ ಅಂತ ಅಲ್ಲಿ ಅಂತರ್ಮೂಲದಿಂದ ನಾವು ಭಗವಂತನ ಜೊತೆ ಪ್ರಾರ್ಥನೆ ಮಾಡಿದಾಗ, ಭಗವಂತನ್ಗೆ ನಾವು ಪ್ರಶ್ನೆ ಕೇಳಿದಾಗ ಅಲ್ಲಿ ಭಗವಂತ ನಮಗ್ ಕನೆಕ್ಟ್ ಆಗುವಂತದಿರುತ್ತೆ. ಆ ರೀತಿಯಾಗಿ ಮಾಡ್ಬೇಕು. ನಾನ್ ಹಿಂಗ್ ದುಡ್ಡು ಹಾಕಿದೀನಿ, ಈ ಕೆಲ್ಸ ಮಾಡು, ನಿಂಗ್ ದುಡ್ಡು ಕೊಟ್ಟಿದ್ದೀನಿ, ಟಿಕೆಟ್ ಕೊಡು ಅಂತ ಕೇಳ್ದಂಗೆ ನಾವು ಕೇಳ್ತೀವಿ ಅಂದ್ರೆ ಇಟ್ ಡಸಂಟ್ ವರ್ಕ್. ಇದು ಕೆಲ್ಸ ನಡೆಯಲ್ಲ. ಹರಕೆ ಹೊತ್ಕೊಂಡಿದೀನಿ, ನಿಂಗೆ ಹರಕೆ ತೀರ್ಸಿದೀನಿ, ನೀ ನನ್ ಕೆಲ್ಸ ಮಾಡಿಲ್ಲ ಅಂತ ಕೇಳೋದ್ರಲ್ಲೂ ಕೂಡ ಭಕ್ತಿ ಭಾವ ಇರ್ಬೇಕು. ಆತ್ಮದಿಂದ, ಆತ್ಮ ಮೂಲದಿಂದ, ಶರಣಾಗತಿ ಭಾವದಿಂದ ಕೇಳೋದಿರ್ಬೇಕು. ಈ ಸೂಕ್ಷ್ಮತೆಯನ್ನ ಗಮನಿಸೋಣ. ಆ ಸೂಕ್ಷ್ಮತೆ ಇಲ್ದೆ ನಾನ್ ದುಡ್ಡು ಕೊಟ್ಟಿದ್ದೀನಿ, ಟಿಕೆಟ್ ಕೊಡು ಅಂತ ಅನ್ನುವಂಥದ್ದು 100% ವ್ಯವಹಾರ. ಆ ಸ್ಥಿತಿ ಕರೆಕ್ಟ್ ಅಲ್ಲ. ಹರಕೆ ಹೊತ್ಕೊಂಡಿದ್ದೀನಿ ಅನ್ನೋದ್ರ ಹಿಂದೆ ಕೂಡ ಈ ಸ್ಥಿತಿ ಇರ್ಬೇಕು. ಇದು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇದು ನಮ್ಮಲ್ಲಿ ಇದೆಯಾ ಇಲ್ವಾ? ನಾವು ಹರಕೆ ಹೊತ್ಕೊಂಡಿದೀವಿ ಅಂತಂದಾಗ ನಮ್ಮಲ್ಲಿ ದುಡ್ಡು ಕೊಟ್ಟಿದ್ದೀನಿ, ಟಿಕೆಟ್ ಕೊಡು ಅನ್ನೋಂಥ ಸ್ಥಿತಿ ಇದೆಯಾ, ಅಥವಾ ಶರಣಾಗತಿ ಭಾವ ಇದೆಯಾ? ಗಮನಿಸ್ಕೊಳ್ಳೋಣ, ಆವಾಗ ನಮ್ಗೆ ಅರ್ಥ ಆಗುತ್ತೆ ಮಾಸ್ಟರ್ಸ್. ಕರೆಕ್ಟಾ ನಾನು ಹೇಳಿದ್ದು? ನಿಮ್ಗೆ ಓಕೆ ಅನ್ನಿಸ್ತಾ ವೆಂಕಟಣ್ಣ ಸರ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಸ್, ಓಕೆ, ಥ್ಯಾಂಕ್ ಯು. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಅದೇ ಮೇಡಮ್, ಅದೇ ಮೂಢತೆ ಇದ್ರು, ಆ ಭಕ್ತಿಯಲ್ಲಿ ಮೂಢತೆ ಇದ್ರು ನಡೆಯುತ್ತೆ, ಆದ್ರ ಮೊಂಡತನ ಇರಬಾರ್ದು ಅನ್ನೋದನ್ನ ತಾವು ಹೇಳಿದ್ರಿ ಮೇಡಮ್. ಅಂದ್ರ ಅದು ನಮ್ಗೆ ಅವ್ರಿಗೆ ದೇವರೊಂದಿಗೆ ನಾವು ವ್ಯವಹಾರ ಇಟ್ಕೊಳ್ಬಾರ್ದು ಅಂತ ಅನ್ನೋದನ್ನ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ತಮಗೂ ಕೂಡ. ಆದ್ರೆ ಅವೆಲ್ಲ ಹಂತಗಳು ಅನ್ನೋದು ಮಾತ್ರ ಎಲ್ಲೂ ಮರಿಬಾರ್ದು. ಅವೆಲ್ಲ ಹಂತಗಳು, ಆ ಹಂತಗಳನ್ನ ದಾಟದ ಮೇಲೆನೆ ಮುಂದಿನ ಹಂತ ಅನ್ನೋದು ಕೂಡ ಮರಿಬಾರ್ದು. ಅದನ್ನ ಮರ್ತಿದೀವಿ ಅಂದ್ರೆ ಮತ್ತೆ ಮೂರ್ಖರಾಗ್ತೀವಿ. ಎಸ್ ರಾಜು ಸರ್ ಮಾತಾಡಿ. ಪತ್ರಿಜಿ ಗುರುಜಿ ಅವ್ರಿಗೆ, ಸ್ವರ್ಣಮಾಲ ಅಮ್ಮನವ್ರಿಗೂ, ರಂಗನಾಥ್ ಗುರುಜಿ ಅವ್ರಿಗೂ, ಜೂಮ್ ಕ್ಲಾಸ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಜ್ಞಾನಿಗಳಿಗೂ ಆತ್ಮಪೂರ್ವಕ ನಮಸ್ಕಾರಗಳು. ನನಗೊಂದು ಪ್ರಶ್ನೆ ಐತಿ ಮೇಡಮ್. ಕರ್ಮ ಸಿದ್ಧಾಂತ ಪುಸ್ತಕ ಓದೋ ಮುಂದ ನಾವ್ ಹಿಂದೇನ್ ಕರ್ಮ ಮಾಡಿದ್ವಿ ಅದ ನನ್ನ
ತಲೆಯೊಳಗೆ ಕಂಟಿನ್ಯೂ ಬರ್ತಾ ಇತ್ತು ಮೇಡಮ್. ಆದ್ರೆ ಇವತ್ತು ಆ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ತು ಮೇಡಮ್. ಆ ಕರ್ಮಗಳನ್ನ ಅಲ್ಲೇ ಬಿಟ್ಟು ನೀವು ಮುಂದೆ ಹೋಗಬೇಕು ಅಂತ ನೀವು ಕ್ಲಿಯರಿಟಿ ನಂಗೆ ಪೂರ್ಣ ಸಿಕ್ತು ಮೇಡಮ್. ತುಂಬಾ ಥ್ಯಾಂಕ್ ಯು ಮೇಡಮ್. ಆದ್ರೆ ಮೇಡಮ್ ನಾ ದೇವ್ರ ಹತ್ತಿರ ಹೋದಾಗ ಒಂದ್ ಇದನ್ನ ಕೇಳ್ತಾ ಇದ್ದೀನಿ ಮೇಡಮ್, ಅದು ಸರಿ ತಪ್ಪಾತ್ ನನಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ದೇಹದಲ್ಲಿ ಆತ್ಮ ಇರುವವರೆಗೂ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಪರಮಾತ್ಮನ ಸೇವೆ ಲೋಕ ಕಲ್ಯಾಣ ಕೆಲಸ ಮಾಡುವ ಆಶೀರ್ವಾದ ಮಾಡೋ ಪರಮಾತ್ಮ ಬೇರೆಯವನು ಬೇಡ ಅಂತ ಕೇಳ್ತೀವಿ ಮೇಡಮ್. ಇದು ಸರಿಯೋ ತಪ್ಪ ಅಂತ ನಂಗೆ ತಿಳಿತಾ ಇಲ್ಲ ಮೇಡಮ್. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಜಿ ಅವ್ರದ್ದು ಯೋಗ ಜೀವನ ಅನ್ನುವಂಥದ್ದು ಒಂದು ವಿಚಾರ ಇದೆ ಸರ್. ಅದನ್ನ ನಾನು ಅದಕ್ಕೆ ಸಪರೇಟ್ ಆಗಿ ಒಂದು ದಿನ ನಾನು ಸಮಯವನ್ನ ಕೊಟ್ಟು ಆ ಪರಿಕಲ್ಪನೆಯನ್ನ ತಿಳಿಸ್ತೀನಿ ಸರ್. ಸರ್, ಎಷ್ಟು ಅದ್ಭುತವಾಗಿ ನಮ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ್ರೆ, ಆ ಒಂದು ವಿಡಿಯೋನ ನಾನೇ ಟೆಕ್ಸ್ಟ್ಗೆ ಅದನ್ನ ಪರಿವರ್ತನೆ ಮಾಡ್ತಾ ಇದ್ದೀನಿ. ಅದನ್ನ ಪರಿವರ್ತನೆ ಮಾಡುವಾಗ ಒಂದೊಂದು ವಿಚಾರವನ್ನ ನಾನು 20, 30, 40 ಸರ್ತಿ ಆದ್ರೂ ಕೇಳಿಸ್ಕೊಳ್ತಾನೆ ಇದ್ದೀನಿ ಸರ್. ಅಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಎಷ್ಟು ಸ್ಟೇಜಸ್, ಎಷ್ಟು ಕೋನಗಳಲ್ಲಿ ನಮ್ಗೆ ಅದನ್ನ ಅರ್ಥ ಮಾಡಿಸಿದ್ದಾರೆ ಸರ್. ಖಂಡಿತವಾಗಿ ನಾನು ಅದನ್ನ ಮತ್ತೆ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿರುವಂತ ಕಾನ್ಸೆಪ್ಟ್ ಸರ್. ನಿಮ್ಮ ಪ್ರಶ್ನೆ ನನ್ನ ತಲೆಯಲ್ಲಿ ರೆಕಾರ್ಡ್ ಆಗಿದೆ ಸರ್. ಇನ್ನೊಂದು ವಿಷಯ ಮಾತಾಡಿ ಸರ್, ಮಾತಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವರ ಇನ್ನೊಂದು ವಿಷಯ, ಸಣ್ಣ ವಿಷಯ ಕೇಳ್ಬೋದಾ? ಹೇಳಿ ಸರ್. ಈಗ ಪಿರಮಿಡ್ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಗೆ ಒಳ್ಳೆ ಎನರ್ಜಿ ಬರ್ತದೆ. ಪಿರಮಿಡ್ ಅಲ್ಲಿ ನಮ್ಗೆ ಅದರಿಂದ ಬರುವಂತ ಶಕ್ತಿ ನಮಗೆ ನೇರವಾಗಿ ಬರ್ತದೆ ಅಂತ ಹೇಳ್ತೀವಿ. ಪಿರಮಿಡ್ ಅಂದ್ರೆ ಏನು ಮೇಡಮ್? ಪೈರಾ ಅಮಿಡ್ ಪಿರಮಿಡ್. ಪೈರಾ ಮತ್ತೆ ಅಮಿಡ್ ಅನ್ನುವಂತ 2 ಪದಗಳಿಂದ ಪಿರಮಿಡ್ ಅನ್ನುವಂತ ಪದ ಆಗಿದೆ. ಪೈರಾ ಅಂದ್ರೆ ಅಗ್ನಿ, ಅಮಿಡ್ ಅಂದ್ರೆ ಮಧ್ಯಭಾಗ. ಮಧ್ಯಭಾಗದಲ್ಲಿರ್ತಕ್ಕಂಥ ಬೆಂಕಿ ಅಂತ ಅಂದ್ರೆ ಪಿರಮಿಡ್ ಅನ್ನುವಂತ ಒಂದು ಸ್ಟ್ರಕ್ಚರ್ ಏನಿದೆ, ಒಂದು ಆಕೃತಿ ಏನಿದೆ, ಅದು ಬೆಂಕಿ ತತ್ವವನ್ನ ಹೊಂದಿರತಕ್ಕಂಥ ಆಕೃತಿಯಾಗಿದೆ. ಉದಾಹರಣೆಗೆ ಬೂತ್ ಕನ್ನಡಿ ಇದೆ. ಬೂತ್ ಕನ್ನಡಿಯನ್ನ ನಾವು ಸೂರ್ಯನ ಕಿರಣಗಳಿಗೆ ನಾವು ಹಿಡಿದಾಗ ಸೂರ್ಯನ ಕಿರಣಗಳೆಲ್ಲ ಯಾವ ರೀತಿಯಾಗಿ ಬರುತ್ತೆ? ಸ್ಕ್ಯಾಟರ್ ಆಗಿರುತ್ತೆ, ಹರಡ್ಕೊಂಡಿರ್ತಕ್ಕಂಥ ಸೂರ್ಯನ ಕಿರಣಗಳು ಕಾನ್ಸಂಟ್ರೇಟ್ ಆಗಿ ಒಂದೇ ಕಿರಣವಾಗಿ ಅದು ಆ ಬೂತ್ ಕನ್ನಡಿ ಮೇಲೆ ಬಿದ್ದಾಗ, ಬೂತ್ ಕನ್ನಡಿಯಿಂದ ಒಂದೇ ಕಿರಣವಾಗಿ ಹೊರಹೊಮ್ಮಿದಾಗ ಅದು ಅದರಿಂದ ಬೆಂಕಿ ಅನ್ನುವಂಥದ್ದು ಹೊರಹೊಮ್ಮುತ್ತೆ. ಅದೇ ರೀತಿಯಾಗಿ ಈ ಪಿರಮಿಡ್ ಅನ್ನುವಂಥ ಆಕೃತಿ ಏನಿದೆ, ಅದು ಅಗ್ನಿ ತತ್ವ ಅನ್ನುವಂಥದ್ದು ಅದರ ಪದಗಳಲ್ಲಿ ಇರ್ತಕ್ಕಂಥ ಅರ್ಥನ ತಿಳ್ಕೊಂಡಿದೀವಿ. ಅದರ ಆಕೃತಿ ನಿರ್ದಿಷ್ಟವಾಗಿರ್ತಕ್ಕಂಥ ಅಳತೆಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಪಿರಮಿಡ್ ಅನ್ನುವಂಥದ್ದು ಯೂನಿವರ್ಸ್, ಕಾಸ್ಮಿಕ್ ಎನರ್ಜಿ ಅನ್ನೋದೇನಿರುತ್ತೆ ಅದನ್ನ ಹೀರ್ಕೊಂಡು ಆ ಒಂದು ತುದಿಯಿಂದ ಹೀರ್ಕೊಂಡು ಅದರ ಒಳಭಾಗದಲ್ಲಿ ಅದನ್ನ ಸಮಾನವಾಗಿ ಎಲ್ಲಾ ಮೂಲೆಗಳಲ್ಲೂ ಕೂಡ ಅದು ಹಂಚುತ್ತೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಯಥೇಚ್ಛವಾಗಿ ಅಲ್ಲಿ ಇದ್ದಾಗ ನಾವು ಅದರೊಳಗಡೆ ಕೂತು ನಾವು ಧ್ಯಾನವನ್ನ ಮಾಡಿದಾಗ ಎಷ್ಟು ಅದ್ಭುತ ಅನ್ನುವಂಥದ್ದು ಇನ್ನು ಮುಂದೆ ವಿವರಣೆ ಬೇಕಿಲ್ಲ ಅನ್ಸುತ್ತೆ. ಸೊ ಹೊರಗಡೆ ಇದ್ದಾಗ ಆ ಶಕ್ತಿ ಹರಡ್ಕೊಂಡಿರುತ್ತೆ, ಪಿರಮಿಡ್ ಒಳಗಡೆ ಇದ್ದಾಗ 3 ಪಟ್ಟು ಹೆಚ್ಚಾಗಿ ಅದು ಅಲ್ಲಿ ಇರುತ್ತೆ. ಆ ಹೆಚ್ಚಿನ ಶಕ್ತಿ ಇರುವಂತ ಆ ಒಂದು ಪಿರಮಿಡ್ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ಅದು ಬೇಗ ನಮ್ಮ ಒಂದು ಧ್ಯಾನ ಸ್ಥಿತಿಗೆ ನಾವು ಹೋಗೋದಿಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ಪರಿಕಲ್ಪನೆ. ಆ ಒಂದು ಶಕ್ತಿ ನಮ್ಮ ಶರೀರಕ್ಕೆ ಅದು ಸಿಗ್ತಾ ಇದ್ದಾಗ ಶರೀರದಲ್ಲಿ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಏನೇನೋ ಸಮಸ್ಯೆಗಳು ಅದು ಕೂಡ ಹೀಲ್ ಆಗಿರುತ್ತೆ ಅನ್ನುವಂಥದ್ದು. ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇರುತ್ತೆ ಅದನ್ನ ಹೀಲ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಕೂಡ ಅದು ಅಲ್ಲಿ ನಮ್ಗೆ ಎಲ್ಲಾ ರೀತಿಯಿಂದ ಎಲ್ಲವನ್ನೂ ಸರ್ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಬೇಕಾಗಿರೋದು ಹೆಚ್ಚು ಶಕ್ತಿ ಅಲ್ಲಿ ಸಿಗ್ತಾ ಇರುತ್ತೆ ಅನ್ನುವಂಥದ್ದು ಪರಿಕಲ್ಪನೆ ಸರ್. ಇದನ್ನ ಪತ್ರಿಜಿ ಅವರು ಸ್ಟಡಿ ಮಾಡಿದ್ದಾರೆ, ಆಳವಾಗಿ ಸ್ಟಡಿ ಮಾಡಿದ್ದಾರೆ. ಭೌತಿಕ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಯಾರೋ ಪಿರಮಿಡ್ ಬಗ್ಗೆ ಹೇಳಿದಾಗ ಇದು ನಿಜಾನೋ ಅಲ್ವೋ ಅನ್ನೋದಕ್ಕೆ ಪ್ರಯೋಗಗಳನ್ನ ಮಾಡಿದ್ದಾರೆ. ಆಮೇಲೆ ಧ್ಯಾನ ಮಾಡಿ ಧ್ಯಾನದ ಮುಖಾಂತರ ಆ ಒಂದು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾ ಆ ಪಿರಮಿಡ್ ಲೋಕಗಳು ಅನ್ನುವಂಥದ್ದೇ ಇದೆ, ಅಲ್ಲಿ ಹೋಗಿ ನಿಜವಾಗ್ಲೂ ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ, ಇದು ಇನ್ನು ಬೇರೆ ಬೇರೆ ಸ್ಟ್ರಕ್ಚರ್ಸ್ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನೆಲ್ಲವನ್ನು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಭೂಮಿಗೆ ಈ ಪಿರಮಿಡ್ ಮುಖಾಂತರ ಹೆಚ್ಚಿನ ಶಕ್ತಿಯನ್ನ ನಾವು ಇಳಿಸ್ಬೋದು ಅನ್ನುವಂಥದ್ದನ್ನ ಅವ್ರ ಅರ್ಥ ಮಾಡ್ಕೊಂಡು ಈ ಒಂದು ಪಿರಮಿಡ್ ಶಕ್ತಿಯನ್ನ ಈ ಒಂದು ಸೊಸೈಟಿಯಲ್ಲಿ ನಮ್ಗೆಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಸರ್. ಇದು ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನ ಮಾಡಿದಾಗ ಶಕ್ತಿ ಬರುತ್ತೆ ಅಂತಾರಲ್ಲ, ಅದು ಹೇಗೆ ಅನ್ನೋದಕ್ಕೆ ಉತ್ತರ ಸರ್. ಸಿಕ್ತಾ ಉತ್ತರ? ಅಲ್ಲ ಮೇಡಮ್, ಈಗ ನಾನು ಬೇರೆಯವ್ರ ಪಿರಮಿಡ್ ಬಗ್ಗೆ ಮಾತಾಡಿದಾಗ ನನಗೆ ಬಂದಿರೋಂತ ಕ್ವಶನ್ಸ್, ಅದಕ್ಕೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈ ಪಿರಮಿಡ್ ಬಂದು ಈಜಿಪ್ಟ್ ಅಲ್ಲಿ ಒಂದು ಸಮಾಧಿ ಒಳಗಡೆ ಅದನ್ನ ಸಮಾಧಿ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋಂತ ಒಂದು ಪಿರಮಿಡ್ ಇದೆ.
ಒಂದು ಆಕೃತಿ. ನಾವು ಯಾವ ರೀತಿ ಸಮಾಧಿ ಮಾಡ್ತೇವೆ, ಅವರು ಅದನ್ನ ಪಿರಮಿಡ್ ರೀತಿ ಸಮಾಧಿ ಮಾಡ್ತಾ ಇದ್ದಾರೆ. ಅಂತ ಸಮಾಧಿ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದು ಒಳ್ಳೇದಾ, ಇಲ್ಲ ನಮ್ಮೆಲ್ಲ ಕಾಪಾಡುವಂತ ಒಂದು ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಒಳ್ಳೇದಾ? ನಮ್ಮ ಮನೆ ನಮ್ಗೆ ರಕ್ಷಣೆ ಕೊಡ್ತದೆ, ಸಮಾಧಿ ನಮ್ಮನ್ನ ಒಳಗಡೆ ಇರ್ತದೆ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ನಮ್ಮ ಮನೆನೇ ಒಳ್ಳೇದಲ್ಲ ಪಿರಮಿಡ್ಗಿಂತ, ರಕ್ಷಣೆ ಕೊಡುವಂತ ಮನೆ. ಅದೇ ಸಮಾಧಿ ನಮ್ಗೆ ಮೇಡಮ್. ದಯವಿಟ್ಟು ಇವತ್ತಿನ ಇದಕ್ಕೆ ನೀವು ಕ್ವಶನ್ ಕೇಳಿ ಸರ್, ಯಾಕಂದ್ರೆ ಬಹಳ ಜನ ಇದ್ದಾರೆ. ಮತ್ತೆ ಮುಂದಿನ ಸೆಷನ್ ಇದೆ. ಮೇಡಮ್ ನಾನ್ Okay. ಕೇಳ್ತಾ ಇರ್ಲಿಲ್ಲ, ಪ್ರಶ್ನೆಗೆ ನಾನ್ ಉತ್ತರ ನಿಜ ಕೊಟ್ಬಿಡ್ತೀನಿ. ಹೇಳ್ತೀನಿ. Okay. ನಾನ್ ಕೇಳ್ತಾ ಇರ್ಲಿಲ್ಲ, ವೆಂಕಟರಮಣ ಸರ್. ಯಾರು ಕೈ ರೈಸ್ ಮಾಡ್ತಾ ಇಲ್ಲ. ನಿನ್ನೆ ಎಲ್ಲ ಹೇಳಿದ್ವಿ, ಯಾರು ಕೈ ರೈಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನ್ ಕೇಳಿದೆ ಅಷ್ಟೇ. ಎಸ್ ವೆಂಕಟರಮಣ ಸರ್, ಇವಾಗ ನೀವು ಕೇಳಿದ್ರಲ್ಲ, ಪಿರಮಿಡ್ ಅನ್ನುವಂಥದ್ದು ಸಮಾಧಿ ಅನ್ನುವಂಥದ್ದಕ್ಕೆ ಪರಿಕಲ್ಪನೆ ಇರೋದು ಈಜಿಪ್ಟ್ ನಲ್ಲಿ ಇರುವಂತಹ ಪಿರಮಿಡ್ಗಳ ಮುಖಾಂತರ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ರೆಫರೆನ್ಸ್. ಅಲ್ಲಿ ಪಿರಮಿಡ್ ಅಲ್ಲಿರ್ತಕ್ಕಂಥ ಆ ಪಿರಮಿಡ್ಗಳಲ್ಲಿ ಸಮಾಧಿಗಳನ್ನ ಇಟ್ಟಿದ್ದಾರೆ ನಿಜ, ಬರೀ ಸಮಾಧಿಗಳು ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಅನೇಕ ರಹಸ್ಯಗಳು ಇವೆ. ಇವತ್ತಿಗೂ ಕೂಡ ರಿಸರ್ಚ್ ಮಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥ ರಹಸ್ಯಗಳ ಬಗ್ಗೆ. ಅಲ್ಲಿರ್ತಕ್ಕಂಥ ಸಮಾಧಿಗಳನ್ನ ಓಪನ್ ಮಾಡೋದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಧಾನ್ಯಗಳನ್ನ ಇಟ್ಟಿದ್ದಾರೆ, ಆ ಪಿರಮಿಡ್ ಒಳಗಡೆ ಧಾನ್ಯಗಳನ್ನ ಇಟ್ಟಿದ್ದಾರೆ. ಆ ಧಾನ್ಯಗಳು ಎಷ್ಟು ಲಕ್ಷಾಂತರ ವರ್ಷಗಳ ಹಿಂದೆ ಇಟ್ಟಿರ್ತಕ್ಕಂಥ ಗೋಧಿ ಇವತ್ತಿಗೂ ಕೂಡ ಕೆಡದಂತೆ ಚೆನ್ನಾಗಿದೆ. ಇವತ್ತಿಗೂ ಕೂಡ ನಾವು ಆ ಗೋಧಿಯನ್ನ ಬಿತ್ತನೆ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಫಸಲ್ ಸಿಕ್ಕಿದೆ. ಈಗ ನಮ್ಮಲ್ಲಿ ಇರುವಂತ ಗೋಧಿ ಮತ್ತೆ ಆ ಪಿರಮಿಡ್ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಂತ ಆ ಒಂದು ಗೋಧಿನ ಭೂಮಿಯಲ್ಲಿ ಬಿತ್ತನೆ ಮಾಡಿದಾಗ ಅಲ್ಲಿ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಬೆಳೆ ಬಂದಿದೆ ಅಂತಂದ್ರೆ, ಲಕ್ಷಾಂತರ ವರ್ಷಗಳಾದ್ರೂ ಕೂಡ ಆ ಗೋಧಿ ಅನ್ನುವಂಥದ್ರಲ್ಲಿ ಜೀವಶಕ್ತಿ ಹಾಗೆ ಜೀವಂತವಾಗಿ ಇದೆ ಅನ್ನುವಂಥದ್ದು ಕೂಡ ಅಲ್ಲಿ ನಮ್ಗೆ ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲಿ ಅವರ ನಂಬಿಕೆಗಳು, ಅವರ ಒಂದು ರಿಚುವಲ್ಸ್ ಅಂದ್ರೆ ಅವರ ಒಂದು ಆಚರಣೆಗಳು ಬೇರೆ ಬೇರೆ ರೀತಿ ಇರ್ಬೋದು, ಅವ್ರ ನಂಬಿಕೆಗಳು ಬೇರೆ ಇರ್ಬೋದು, ಅದು ಬೇಡ, ಅದು ಪಕ್ಕಕ್ಕಿಡೋಣ. ಅದು ಪಕ್ಕಕ್ಕಿಟ್ರೆ ಗೋಧಿ ಇವತ್ತಿಗೂ ಕೂಡ ಬೆಳೆ ಬೆಳೀತಾ, ಲಕ್ಷಾಂತರ ವರ್ಷಗಳ ಹಿಂದಿಂದ ಇವತ್ತಿಗೂ ಬೆಳೆ ಬೆಳೀತಾ, ಅದ್ರಲ್ಲಿ ಇದ್ದಾಗ ಶಕ್ತಿ ಬರುತ್ತೆ ಅನ್ನೋದು ನಮ್ಗೆ ಪ್ರೂವ್ ಆಗಿದ್ಯಾ? ಅಂದ್ರೆ ಪಿರಮಿಡ್ ಶಕ್ತಿ ಅನ್ನೋದನ್ನ ಸಮಾಧಿ ಅನ್ನುವಂಥದ್ದನ್ನ ಮಾತ್ರ ನೋಡೋಕೆ ಉಪಯೋಗಿಸ್ತಾ ಇದ್ದಾರೆ, ಅದನ್ನ ಹೊರತಾಗಿರ್ತಕ್ಕಂಥದನ್ನ ಯಾರು ನೋಡ್ತಾನೆ ಇಲ್ಲ ಅನ್ನುವಂಥದನ್ನ ಗ್ರಹಿಸಿ ಪತ್ರಿಜಿಯವರು ಪಿರಮಿಡ್ ಶಕ್ತಿ ಅನ್ನೋದು ಬರೀ ಸಮಾಧಿಗೋಸ್ಕರ ಅಲ್ಲ, ಅದು ಯಾವುದೋ ಒಂದು ಆಚರಣೆಗೆ ಒಂದು ಚಿಕ್ಕ ಅಂಶ, ಅದನ್ನ ಮೀರಿರ್ತಕ್ಕಂಥ ರೀತಿಯಲ್ಲಿ ಪಿರಮಿಡ್ ಅನ್ನುವಂಥದ್ದು ಈ ರೀತಿಯಾಗೂ ಕೂಡ ಇದೆ, ಅದನ್ನ ಈ ರೀತಿಯಾಗಿ ನಾವು ಬಳಸ್ಕೋಬಹುದು ಅಂತ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಸರ್? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಯಶೋಧ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಅನುಭವ ಆಗ್ತಿರೋದು ಹೇಳ್ತೀನಿ ಮೇಡಮ್. ಧ್ಯಾನಕ್ಕೆ ಬಂದ್ಮೇಲೆ ನನಗೇನು ಅನುಭವ ಆಗ್ತಿದೆ ಅಂತಂದ್ರೆ, ಈಗ ಧ್ಯಾನ ಮಾಡ್ತಾ ಮಾಡ್ತಾ ಒಂದೊಂದೇ ಅನುಭವ ಆಗ್ತಿರುತ್ತೆ ಮೇಡಮ್. ಈಗ ದೇವಸ್ಥಾನದಲ್ಲಿ ನನಗೂ ಕೂಡ ನಿನ್ನೆ ಕುತ್ಕೊಂಡು ಚರ್ಚೆ ಮಾಡಿದ್ವಿ, ಯಾರು ನಾನು ನನ್ನ ಮಕ್ಳು ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ವಿ ಮೇಡಮ್. ತಟ್ಟೆಗೆ ದುಡ್ಡು ಯಾಕೆ ಹಾಕ್ಬೇಕು, ದೇವಸ್ಥಾನಕ್ಕೆ ಬಂದಿರ್ತೀವಿ, ತಟ್ಟೆಗೆ ದುಡ್ಡು ಯಾಕೆ ಹಾಕ್ಬೇಕು ಅಂತ ಒಂದು ಪ್ರಶ್ನೆ ಬಂತು. ಆಮೇಲೆ ನನ್ನ ಮಗಳು ಹೇಳಿದ್ಲು, ಇಲ್ಲಿ ದೇವಸ್ಥಾನಕ್ಕೆ ಒಂದು ತಟ್ಟೆಗೆ ದುಡ್ಡು ಹಾಕೋ ಬದ್ಲ ಅನಾಥಾಶ್ರಮಗಳು, ಸಣ್ಣ ಮಕ್ಳನ್ನೆಲ್ಲ ಬೆಳ್ಸಕ್ ಆಗ್ದಿರ ತಾಯಂದ್ರ ಆಲೆ ಕೊಂಡ್ಕೊಂಡು ಕುಡ್ಸಕ್ ಆಗ್ತಿಲ್ಲ ಅಂತರಿ ದಾನ ಮಾಡಿದ್ರೆ ಹೆಲ್ಪ್ ಆಗುತ್ತಲ್ವಾ, ದೇವಸ್ಥಾನಕ್ಕೆ ಯಾಕೆ ಹಾಕ್ಬೇಕು? ನನ್ನ ಅನುಭವ ಬಂದಿದ್ದು, ದೇವಸ್ಥಾನಗಳು, ದೇವರು, ವಿಗ್ರಹ ಇವೆಲ್ಲ ಯಾರು ಮಾಡಿರೋದು? ನಾವೇ ಮಾಡ್ಕೊಂಡಿರೋದು. ಯಾವುದು ಕೂಡ ಉದ್ಭವ ಆಗಿಲ್ಲ. ಪ್ರಕೃತಿ ಕೊಡ ಅಂತ ಸೌಲಭ್ಯ ಮನುಷ್ಯ ಯಾರು ಕೂಡ ಕೊಡಕ್ ಆಗಿಲ್ಲ ಇನ್ನೂವರೆಗೂ. ಅದ್ರ ಬದಲು ಒಂದ್ ದೇವಸ್ಥಾನ ಊರಲ್ಲಿ ಕಟ್ಟೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬಿಟ್ಟು ಪಿರಮಿಡ್ ಕಟ್ಬೋದು, ಧ್ಯಾನಕ್ಕೆ 100 ಜನ ಬರ್ತಾರೆ. ಒಂದ್ ಶಾಲೆ ಕಟ್ಬೋದು, 100 ಮಕ್ಳು ಓದ್ತವೆ, ಪಾಠ ಕಲಿತವೆ. ಊರಿಗೆ 2-3 ದೇವಸ್ಥಾನ ಮೇಡಮ್. ನನಗ್ ಬಂದ್ ಅನುಭವ ಹೇಳಿದ್ದಿದ್ದು. ಆ ದೇವಸ್ಥಾನಗಳು ಅಷ್ಟೊಂದು ಮಾಡೋ ಬದ್ಲ ಧ್ಯಾನ ಕೇಂದ್ರ ಮಾಡ್ಬೋದು, ಸ್ಕೂಲ್ ಮಾಡ್ಬೋದು. ಇದರಿಂದ ಮೇಡಮ್ ತುಂಬಾ ಹೆಲ್ಪ್ ಆಗುತ್ತಲ್ವಾ ಮೇಡಮ್? ಎಸ್, ಹೌದು ಮೇಡಮ್. ದೇವಸ್ಥಾನದಲ್ಲಿ ತಟ್ಟೆಗೆ ದುಡ್ಡು ಹಾಕೋದು, ಹುಂಡಿಗೆ ದುಡ್ಡು ಹಾಕೋದು ಯಾಕೆ ಹಾಕ್ಬೇಕು, ಬೇರೆಯವ್ರು ಕೊಡ್ಬೋದಲ್ವಾ ಅನ್ನೋಂತ ಒಂದು ಪರಿಕಲ್ಪನೆಯಲ್ಲಿ ಅಲ್ಲಿ ಇನ್ನೂ ಒಂದು ಆಳವಾಗಿರ್ತಕ್ಕಂಥ ಮತ್ತೊಂದು ಕೋನ ಏನು ಅಂದ್ರೆ, ಅಲ್ಲಿ ಪರಮಾತ್ಮ ಅಂದ್ರೆ ಪಾವಿತ್ರ್ಯತೆಯಿಂದ ಅಂದ್ರೆ ಪವಿತ್ರವಾದ ದೃಷ್ಟಿಯಿಂದ ನಾವಲ್ಲಿ ಪರಮಾತ್ಮನ್ಗೆ ಹಾಕುವಂತ ಹಣವನ್ನ ಪವಿತ್ರವಾದ ಕಾರ್ಯಗಳಿಗೆ
ಅನ್ನ ಸಂತರ್ಪಣೆ ಮಾಡುವಂಥದ್ದು, ಮತ್ತೊಂದು ಮಗದೊಂದು ದೈವಿ ಕಾರ್ಯಗಳನ್ನ ಮಾಡುವಂಥದ್ದು, ಆ ರೀತಿಯಾಗಿರುವಂತದಕ್ಕೆ ಸದ್ವಿನಿಯೋಗ ಆದ್ರೆ ಅದು ತಪ್ಪಿಲ್ಲ. ಆದ್ರೆ ಆ ಒಂದು ಪಾವಿತ್ರ್ಯತೆ ಅನ್ನುವಂಥದ್ದು ಅಲ್ಲಿ ಕಲ್ಪ್ರಿಟ್ ಆಗೋದಾಗ ಏನಾಗಿದೆ, ಆ ದುಡ್ಡನ್ನೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಬಂದಾಗ ಅಲ್ಲಿ ಆ ಮಿಸ್ಯೂಸ್ ಆಗಿರುವಂತ ದುಡ್ಡನ್ನ ನಾವು ನೋಡ್ತಾ ಇದ್ದಾಗ ಸಂಕಟ ಆಗಿ ಅವ್ರಿಗೆ ಕೊಡೋ ಬದಲು ತಟ್ಟೆಗೆ ಹಾಕೋದ್ರ ಬದಲು ಅವಶ್ಯಕತೆ ಇರೋರು ಕೊಟ್ರೆ ಅವರಲ್ಲೇ ದೇವರಿದ್ದಾನಲ್ಲ, ಅದೇ ಒಂದು ಒಳ್ಳೆ ಕೆಲಸ ಅಲ್ವಾ ಅನ್ನುವಂತ ಆಲೋಚನೆ ಬಂದಿರೋದು ಖಂಡಿತ ಸರಿ. ಇವಾಗ ಮತ್ತೆ ದೇವಸ್ಥಾನಗಳ ಬದಲಾಗಿ ಧ್ಯಾನಾಲಯಗಳನ್ನ ನಾವು ಕಟ್ಬೋದಲ್ವಾ ಅನ್ನುವಂತ ಆಲೋಚನೆ ಏನಿದೆ, ಅದು ಯಾರು ಈ ಒಂದು ಸಾಧನೆ ಮಾರ್ಗದಲ್ಲಿ ಪರಿಪಕ್ವತೆಯನ್ನ ಪಡ್ಕೊಂಡಿರ್ತಾರೆ ಅಂತವ್ರಿಗೆ ಮಾತ್ರ ಅದು ಸಾಧ್ಯ ಆಗುವಂಥದ್ದು, ಅವ್ರು ಒಪ್ಕೊಳ್ಳುವಂಥದ್ದು. ಇನ್ನು ಆ ಸ್ಥಿತಿಗೆ ಬರ್ದೇ ಇದ್ದಾಗ ಇಲ್ಲ ದೇವಸ್ಥಾನನೇ ಕಟ್ಟಬೇಕು ಅಂತ ಹೇಳುವಂಥದ್ದು. ಸೊ ಆದ್ರೆ ಎಲ್ಲರೂ ಕೂಡ ಆ ಒಂದು ಪರಿಪಕ್ವತೆಯನ್ನ ಪಡ್ಕೋಬೇಕು. ದೇವಸ್ಥಾನ ಅಂತ ಕಟ್ಟಿದ್ರು ಕೂಡ ದೇವಸ್ಥಾನದಲ್ಲೇನೆ ಒಂದು ಧ್ಯಾನಾಲಯ ಅಂತ ಅಲ್ಲಿ ಮಾಡುವಂಥದ್ದು, ಅಥವಾ ಎಲ್ಲಾ ದೇವಾಲಯಗಳನ್ನು ಕೂಡ ಧ್ಯಾನಾಲಯಗಳಾಗಿ ಪರಿವರ್ತನೆ ಮಾಡುವಂಥದ್ದು. ದೇವಾಲಯ ಯಾಕೆ, ಬರೀ ಧ್ಯಾನಾಲಯನೇ ಸಾಕು, ಧ್ಯಾನಾಲಯನೇ ದೇವಾಲಯ ಅಂತ ಮಾಡ್ಕೊಂಡು ಆ ರೀತಿಯಾಗಿ ಮಾಡುವಂಥದ್ದು ನಡಿಬೇಕು ಮೇಡಮ್. ಸೊ ನಿಮ್ಮ ಒಂದೇ ಒಂದು ಪರಿಕಲ್ಪನೆಯಲ್ಲಿ ಇಷ್ಟೆಲ್ಲ ವಿಚಾರಗಳು ತಳಕ್ ಹಾಕೊಂಡಿರುವಂತದ್ದು ನನ್ನ ತಲೆಯಲ್ಲಿ ಹೊಳೆದಿದ್ದು, ಅಷ್ಟೊಂದು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡಿದ್ದು. ನಿಮ್ಗೆ ರೆಫರೆನ್ಸ್ ಸಿಕ್ತೇನೋ ಅಂತ ಅನ್ನಿಸ್ತಾ ಇದೆ ಮೇಡಮ್. ಸಿಕ್ತು ಮೇಡಮ್. ಇನ್ನೊಂದೇನು ಅಂದ್ರೆ, ನಾವು ದೇವರಿಗೆ ₹1, ₹10, ₹500, ₹1000 ಹಿಂಗ್ ಹಾಕ್ಬಹುದು. ಆದ್ರೆ ದೇವ್ರ ಭಗವಂತ ನಮಗೆ ಎಷ್ಟೆಲ್ಲಾ ಕೊಟ್ಟಿದ್ದಾರೆ ಸೌಕರ್ಯನ, ನಾವು ಅವ್ರಿಗೆ ಕೊಡೋವಷ್ಟು ದೊಡ್ಡವ್ರು ಇಲ್ಲ, ಹಾಗೆ ಇಲ್ವಲ್ಲ ಮೇಡಮ್. ಅದು ದೇವ್ರಿಗೆ ಹಾಕಿದ್ರೆ ಒಂಥರ ಭಿಕ್ಷೆ ಅನ್ಸಲ್ವಾ ಮೇಡಮ್? ಇದು ಆಧ್ಯಾತ್ಮಕ್ ಬಂದ್ಮೇಲೆ ನನ್ ತಲೆಗ್ ಬಂದಿದ್ದು ಮೇಡಮ್. ಇದು ಭಗವಂತ ಇಷ್ಟೊಂದು ಕೊಟ್ಟಿರ್ಬೇಕಾದ್ರೆ ಅನುಭವಿಸು ನೀನು. ನಾನ್ ಕೊಟ್ಟಿದ್ದೀನಲ್ವಾ, ಇಷ್ಟೊಂದು ಕೊಟ್ಟಿದ್ದೀನಿ, ನೀನ್ ಅನ್ಭವಿಸು, ನನಗೆ ಯಾಕೆ ರಿಟರ್ನ್ ಕೊಡ್ತೀಯ ನೀನು? ನೀನ್ ಕೊಡ್ಬೇಕಾ? ಪ್ರಕೃತಿ ಉಳಿಸು, ಮರ ಗಿಡ ಬೆಳ್ಸು, ಜ್ಞಾನ ಕೊಡು ಬೇರೆಯವರಿಗೆ ಜ್ಞಾನ ಮಾಡಕ್ ಹೇಳು, ಬಂದ್ ಕೂರಿಸ್ಕ, 10 ಜನ ಕರೆದ್ ಕೂರ್ಸು, ಅದು ಸೇವೆ ಅಲ್ವಾ? ಆತರ ಎಲ್ಲ ಅಂದ್ರೆ ತಲೆಗ್ ಬರ್ತಿದೆ ಮೇಡಮ್ ನನಗೆ, ಈ ತರ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದನ್ನೇ ಮೇಡಮ್ ನಾನು ಆಗ್ಲೇ ಹೇಳಿದ್ದು, ದೇವ್ರಿಗೆ ದುಡ್ಡು ಹಾಕ್ಬೇಕು ಅನ್ನುವಂಥದ್ದು ಇವೆಲ್ಲ ಕೂಡ ಸ್ಟೇಜಸ್. ಒಂದೊಂದು ಸ್ಟೇಜ್ ಅಲ್ಲಿ ಒಂದೊಂದು ಸ್ಥಿತಿ ಇರುತ್ತೆ. ದೇವ್ರ ಉಂಡಿ ಹಾಕ್ಲೇಬೇಕು, ದೇವ್ರಿಗೆ ಹಾಕ್ಲೇಬೇಕು ಅನ್ನುವಂಥದ್ದು ಒಂದು ಸ್ಥಿತಿ ಆದ್ರೆ, ದೇವ್ರು ಕೊಟ್ಟಿರೋ ದೇವ್ರಿಗೆ ಹಾಕ್ಬೇಕಾ ಅಂತ ಯೋಚನೆ ಮಾಡೋದು ಮತ್ತೊಂದು ಪರಿಪಕ್ವತೆಯ ಹಂತ. ಅದು ಆ ರೀತಿಯಾಗಿ ಅದ್ರಲ್ಲೂ ಪರಿಪಕ್ವತೆ ಬಂದ್ರೆ ಇನ್ನೂ ಮುಂದಕ್ಕೆ ಹೋಗುತ್ತೆ, ಅದರಲ್ಲೂ ಪರಿಪಕ್ವತೆ ಬಂದ್ರೆ ಮುಂದಕ್ಕೆ ಹೋಗುತ್ತೆ. ಅಂದ್ರೆ ಒಂದೊಂದೇ ಮೆಟ್ಲನ್ನ ದಾಟ್ತಾ ಮುಂದಕ್ಕೆ ಹೋಗುವಂತದ್ರ ಪ್ರಯಾಣ ಈ ರೀತಿಯಾಗಿ ಇರುತ್ತೆ ಯಶೋಧ ಮೇಡಮ್. ಸೊ ಇವಾಗ ಏನೇ ನಮ್ಗೆ ಆಲೋಚನೆಗಳು ಬರ್ತಾ ಇದ್ರು, ಈಗ ನಮ್ಗೆ ಸಿಗ್ತಾ ಇರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಜ್ಞಾನದ ಜೊತೆ ನಾವು ಅದನ್ನ ತಳಕ್ ಹಾಕೊಂಡಾಗ ನಾವ್ ಯಾವ ಸ್ಥಿತಿಗಳಲ್ಲಿ ಇದೀವಿ ಅನ್ನೋದು ಮಾಸ್ಟರ್ಸ್ ನಮಗೆ ಗೊತ್ತಾಗತ್ತೆ. ಸೊ ನಾವ್ ಯಾವ್ಯಾವ ಸ್ಥಿತಿಗಳನ್ನ ದಾಟಬೇಕಾಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗತ್ತೆ. ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೋತ್ತರದ ಸಮಯ ಇದು. ಯಾವತ್ತೂ ಕೂಡ ನನಗೆ ಇದು ಮೆಮೊರಿಯಲ್ಲಿ ಉಳಿಯುವಂತದ್ದು. ಥ್ಯಾಂಕ್ ಯು ಯಶೋಧ ಮೇಡಮ್, ಒಳ್ಳೊಳ್ಳೆ ಪ್ರಶ್ನೆ. ವೆಂಕಟರಮಣ ಸರ್ ಸೂಪರ್, ಅದ್ಭುತವಾಗಿರುವಂತ ಪ್ರಶ್ನೆಗಳು. ಎಸ್, ಇನ್ನ ಉಳಿದಿರ್ತಕ್ಕಂಥವ್ರು 1, 2, 3, 4 ಜನ ಹ್ಯಾಂಡ್ ರೈಸ್ ಮಾಡಿದ್ರು. ನನಗ್ ಮನೆಯಿಂದ ಯಜಮಾನ್ರು ಪದೇ ಫೋನ್ ಕಾಲ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಹಶ್ವಾಗ್ತಾ ಇರುತ್ತಲ್ಲ, ನಾನೇನೋ ಇಲ್ಲಿ ಇದ್ಬಿಟ್ರು ಅವ್ರ ತಿಂಡಿ ರೆಡಿ ಆಗ್ಬೇಕಲ್ಲ. ಸೊ ಓಕೆ, ಪ್ರಶ್ನೆ ಉಳ್ದಿರೋರ್ದು ಬೇಗ ತಗೊಂಡ್ಬಿಡೋಣ. ಥ್ಯಾಂಕ್ ಯು ಯಶೋಧ ಮೇಡಮ್. ಸ್ವಾಮಿ ಸರ್ ಅನ್ಮಿಟ್ ಮಾಡ್ಕೊಳ್ಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಹಾ ಮೇಡಮ್, ನಂದೊಂದು ಕ್ವಶನ್. ಈ ಭಯ ಅನ್ನೋದು ಬಂತು ನನಗೆ. ಯಾಕೆ ನಮ್ಮ ವೆಂಕಟರಮಣ ಸರ್ ಕೇಳಿದ ಪ್ರಶ್ನೆಯಲ್ಲಿ ಒಂದು ಭಯ ಅನ್ನೋದು ಬಂತು. ಯಾಕೆಂದ್ರೆ ನಾನು ಈ ಧ್ಯಾನ ಮಾರ್ಗಕ್ಕೆ ಬರೋದಕ್ಕೆ ಮೊದ್ಲೇ ಒಂದು ಅರಿಕೆ ಮಾಡಿದ್ದೆ ದೇವರಲ್ಲಿ. ಅದನ್ನ ತೀರ್ಸೋದು ಬೇಡ ಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಗೊಂದಲ. ಅದು ಸುಮಾರು ಚರ್ಚೆ ಮಾಡಿದೀನಿ ನಮ್ಮ ಗುರುಗಳ ಹತ್ರ. ಅದೇನಂದ್ರೆ, ಈ ಬಲಿದಾನ ಮಾಡ್ತಾರಲ್ಲ, ಬಲಿದಾನ ಏನೋ ಒಂದ್ ಆದ್ರೆ ಈ ತರ ಮೂಢನಂಬಿಕೆ, ಅದು ಆತರ ಮಾಡ್ಕೊಂಬಿಟ್ಟು ಅವಾಗ ಈಗ ಅದಕ್ಕೇನ್ ಮಾಡ್ಬೇಕು ನಾವು? ನನಗೆ ಅದು ಇಷ್ಟ ಇಲ್ಲ, ಅದ್ ಮಾಡಕ್ ಇಷ್ಟ ಇಲ್ಲ. ಏನಾಗುತ್ತೋ ಅನ್ನೋ ಭಯ. ಇದೆಲ್ಲನೂ ಕೂಡ ಭಯ ಅನ್ನುವಂಥದ್ದು ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ನಾವು ಮುಂದೆ ಹೋಗೋದಕ್ಕಿರ್ತಕ್ಕಂಥ ಅತಿ ದೊಡ್ಡ ಅಡ್ಡಗೋಡೆ ಸರ್. ಇದು ಭಯ ಅನ್ನುವಂಥದ್ದು ಯಾವಾಗ ಹೋಗುತ್ತೆ ಅಂತಂದ್ರೆ, ಅಲ್ಲಿ ಅಜ್ಞಾನ ಹೋದಾಗ ಭಯ ಅನ್ನೋದು ಹೋಗುತ್ತೆ. ಅಜ್ಞಾನ ಯಾವಾಗ ಹೋಗುತ್ತೆ ಅಂದ್ರೆ, ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ನಮ್ಗೆ ಸಿಕ್ಕಿದಾಗ ಭಯ ಅನ್ನೋದು ಹೋಗುತ್ತೆ. ನಾನು ರೀಸೆಂಟ್ ಆಗಿ ನಾನೊಂದು ಫೇಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ, ಆವಾಗ್ಲೂ ಅಷ್ಟೇ ಭಯದಿಂದ ನರಕ ಅನ್ಭವಿಸ್ಬಿಟ್ಟೆ ಸರ್ ಒಂದಷ್ಟು ದಿನ. ನಾನು ಆ ಒಂದು ಸಫರಿಂಗ್ ಅಲ್ಲಿ ಎಷ್ಟು ನನ್ಗೆ ತಡ್ಕೊಳಕ್ ಆಗ್ದಂಗ ಆಗಿತ್ತು ಅಂತಂದ್ರೆ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಮಾಸ್ಟರ್ಸ್. ಮತ್ತೆ ನನ್ನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಕೋನಗಳಲ್ಲಿ ಇರ್ತಕ್ಕಂಥ ಭಯವನ್ನ ನನ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ.
ಆ ಭಯದ ಹಿಂದೆ ಇರ್ತಕ್ಕಂಥ ನನ್ನ ಭ್ರಮೆ ಭ್ರಾಂತಿಯನ್ನು ಕೂಡ ಅರ್ಥ ಮಾಡಿಸಿ ಅದರಿಂದ ಹೊರಕ್ಕೆ ತರ್ತಾ ಇದ್ದಾರೆ. ಸೊ ಇವಾಗ ಬಲಿದಾನ ಕೊಡ್ಬೇಕು, ಬಲಿ ಕೊಡ್ಬೇಕು, ಅದು ಇದು ಇದೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಅದರದ್ದೇ ಬೇರೆ ಒಂದು ಕೋನ ಇದೆ, ಅದ್ರದ್ದೇ ಬೇರೆ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ನಾವು ಅದನ್ನ ಟಚ್ ಮಾಡಿದ್ರೆ ಅದು ತುಂಬಾ ಹೆಂಗೋ ತಗೊಂಡ್ ಹೋಗುತ್ತೆ. ಆದ್ರೆ ಈ ಒಂದು ಉದಾಹರಣೆಯನ್ನ ಕೊಡೋದಕ್ಕೆ ಇಲ್ಲಿ ನಾನು ಇಷ್ಟಪಡ್ತೀನಿ. ಮಿಲಾ ರೇಪರ್ ಅವರು ಒಂದು ರೇಂಜ್ ಅಲ್ಲಿ ಅವರು ಸಾಧನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಒಂದ್ ಸಂದರ್ಭದಲ್ಲಿ ಭಾರತ ದೇಶದಿಂದ 5 ಜನ ದೇವತೆಗಳು ಕೆಂಪಗೆ ಕಣ್ಣುಗಳನ್ನ ಮಾಡ್ಕೊಂಡು ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂತ ಹರಕೆಗಳನ್ನ ಅವರು ತೀರ್ಸದೇ ಇದ್ದಾಗ ಕೋಪ ಮಾಡ್ಕೊಂಡು ಅವ್ರ ಹತ್ರ ಬಂದಾಗ, ಆಗ ಅವ್ರಿಗೆ ಹರಿಕೆಯಾಗಿ ಅಂದ್ರೆ ಅವ್ರಿಗೆ ಏನ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಮಿಲಾ ರೇಪರ್ ಅವರು, ಅದನ್ನ ತೀರ್ಸೋದಕ್ಕೆ ಸಲುವಾಗಿ ಈ ಒಂದು ಹಾಡಿನ ರೂಪದಲ್ಲಿ ಈ ಹಾಡನ್ನ ನಿಮ್ಗೆ ಅರ್ಪಣೆ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಅರ್ಪಣೆ ಮಾಡಿದ್ರು. ಅಲ್ಲಿ ಮಿಲಾ ರೇಪರ್ ಅವರು ಅರ್ಪಣೆ ಮಾಡಿ ಆ ದೇವತೆಗಳನ್ನ ಸಂಪ್ರೀತಗೊಳಿಸಿ ಅವರನ್ನ ತೃಪ್ತಿಗೊಳಿಸಿ ಅವರನ್ನ ಮತ್ತೆ ವಾಪಸ್ ಕಳ್ಸಿದ್ರು. ಸೊ ಈ ರೀತಿಯಾಗಿ ಹರಕೆ ಕೊಡ್ತೀವಿ, ಪ್ರಾಣಿ ಬಲಿ ಕೊಡ್ತೀವಿ, ಮತ್ತೇನೋ ಕೊಡ್ಬೇಕಾಗಿದೆ ಅನ್ನೋತ್ರ ಅದಕ್ಕೇನೋ ಪರ್ಯಾಯ ಇದೆ, ನಾವ್ ಅದನ್ನ ಕಂಡ್ಕೋಬೇಕು. ಅವರು ಇಲ್ಲಿ ಯಾರ್ದೋ ಸೌಂಡ್ ಬರ್ತಾ ಇದೆ, ಅನ್ಮ್ಯೂಟ್ ಆಗಿರೋದ್ರಲ್ಲಿ ಸ್ವಲ್ಪ ಅದನ್ನ ಗಮನಿಸ್ಕೊಳ್ಳೋಣ. ಸೊ ಈ ರೀತಿಯಾಗಿ ಯಾರ್ಯಾರೆಲ್ಲಾನು ಈ ಹರಕೆ ಕೊಡೋದು, ಪ್ರಾಣಿ ಬಲಿ ಕೊಡೋದು ಅನ್ನೋದಿದೆ, ಆ ಪ್ರಾಣಿ ಬಲಿ ಕೊಡುವಂತ ಆ ಒಂದು ವಿಚಾರಗಳು ಏನಿದೆ ಅದಕ್ಕೆ ಅವ್ರದೇ ಆಗಿರ್ತಕ್ಕಂಥ ಆಂಗಲ್ಸ್ ಅಲ್ಲಿ, ಗ್ರೌಂಡ್ಸ್ ಅಲ್ಲಿ ಅವರು ರೆಫರೆನ್ಸ್ ಕೊಡ್ತಾರೆ. ಅದನ್ನ ನಾವು ಗಮನಿಸ್ಕೊಂಡಾಗ ಅದು ಯಾವ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಾಧನೆ ಮಾರ್ಗ, ಅದೊಂದೇನಾ ಸಾಧನೆ ಮಾರ್ಗ, ಇನ್ನೂ ಬೇರೆ ಏನಾದ್ರೂ ಸಾಧನೆ ಮಾರ್ಗಗಳಿದೆಯಾ, ಆ ಸ್ಥಿತಿಯಲ್ಲೂ ಕೂಡ ಆ ಎಲ್ಲಾ ಶಕ್ತಿಗಳಿಗೆ ನಾವು ಸಮಾಧಾನವನ್ನ ಮಾಡ್ಬೋದಾ, ಅವುಗಳಿಗೆ ಸಂತೃಪ್ತಿಯನ್ನ ನೀಡ್ಬೋದಾ ಅನ್ನುವಂಥದ್ದು ಕೋನ ಇದೆ ಸರ್. ಅದಕ್ಕೆ ಆಳವಾಗಿ, ಟು ಬಿ ವೆರಿ ಫ್ರಾಂಕ್, ನಾನಿನ್ನೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಫರೆನ್ಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನೀವು ಕೇಳಿದ ಪ್ರಶ್ನೆಯಿಂದ ಆ ಒಂದು ಆಂಗಲ್ಗೆ ನನ್ನ ಇನ್ನರ್ ಡೀಪ್ ಆಗಿ ಕನೆಕ್ಟ್ ಆಗಿದೆ ಸರ್. ನನಗೆ ರೆಫರೆನ್ಸ್ ಸಿಕ್ಕೇ ತೀರುತ್ತೆ. ಮತ್ತೊಂದು ಸಂದರ್ಭದಲ್ಲಿ ನಾನು ಇನ್ನೂ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನಿಮ್ ಜೊತೆ ಹಂಚ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಸ್ವಾಮಿ ಸರ್. ಅದ್ಭುತವಾಗಿರುವಂತ ನಾನು ಬೆಳಕನ್ನ ತುಂಬಿಕೊಡೋದಕ್ಕೆ ಅವಕಾಶ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಅದು ನಾ ಇನ್ನೊಂದ್ ರೀತಿ ಕೇಳಿದೆ, ಅದು ಮಾಡೋದ್ರ ಬದಲು ನಾನೇನಾರ ಹಣ ಕೊಡ್ಬೋದು, ಈ ದೇವಸ್ಥಾನ ಕಟ್ಟೋದಕ್ಕೆ ಏನೋ ಬೇರೆ ಏನೋ ಮಾಡ್ಕೊಳ್ಳಿ, ಹಣ ಕೊಡೋಕೆ ಅಂತ ಕೇಳ್ಕೊಂಡೆ. ಅದು ಈ ದೇವರೆಲ್ಲ ಬರುತ್ತೆ ಮಾತಾಡುತ್ತೆ ಅಂತ ಹೇಳ್ತಲ್ಲ, ಅವ್ರನ್ನ ಕೇಳಿದಾಗ ಅದಕ್ಕೆ ಒಪ್ಪಿಲ್ಲ ಅವ್ರು. ಆಗಲ್ಲ, ನನಗೆ ಬಲಿನೇ ಬೇಕು, ನನಗೆ ಇಷ್ಟ ಇಲ್ಲ, ಏನಾರ ಆಗ್ಲಿ ನನಗೆ ಅದು ಕೊಡಲ್ಲ ಅಂತ ಅನ್ಕೊಂಡಿದೀನಿ ಮನಸ್ಸಿನಾಗ. ಇವತ್ತು ಅದು ಧ್ಯಾನ ಕೂತ್ಕೊಂಡಾಗೆಲ್ಲ ಪ್ರಶ್ನೆ ಹಾಕ್ಯಂತ ಇದೀನಿ, ಬಟ್ ನನಗೇನು ರಿಟರ್ನ್ ಬರ್ತಾ ಇಲ್ಲ, ಅದೇನು ಮಾಡ್ಬೇಕು ಅಂತ. ಅದು ಪೆಂಡಿಂಗ್ ಅಲ್ಲೇ ಇದೆ. ಅದಂತೂ ನಾನು ಬಲಿದಾನ ಅಂತೂ ಮಾಡಲ್ಲ ಅಂತ ನಾನು ಅದು ಖಂಡಿತ ನಾನು ಅನ್ಕೊಂಡಿದೀನಿ. ನನಗೆ ಇಷ್ಟ ಇಲ್ಲ ಅದು ಮಾಡೋದಕ್ಕೆ, ಏನೋ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟು ಅದು ನಂಗೆ ಇಷ್ಟ ಆಗ್ತಾ ಇಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟ ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ ಸರ್. ಇದು ಕಂಪ್ಲೀಟ್ ಆಗ್ಬೇಕು, ಒಂದು ಅದಕ್ಕೆ ಇದು ಬರ್ಬೇಕು ಈ ವಿಚಾರ. ಏನು ಅಂದ್ರೆ, ಸಾಕಾರ ರೂಪ ಅಥವಾ ಆತ್ಮದಲ್ಲೇನೆ ಸಾಕಾರ ರೂಪದಲ್ಲಿ ಭಗವಂತನ ಜೊತೆ ಕನೆಕ್ಟಿವಿಟಿ, ಮೈ ಮೇಲೆ ಬರುವಂತ ಒಂದು ಚೈತನ್ಯದ ಜೊತೆ ಕನೆಕ್ಟಿವಿಟಿ, ಇದೆಲ್ಲ ಸ್ಟೇಜಸ್ ಅಲ್ಲೂ ನಾನು ಬಂದಿದ್ದೀನಿ ಸರ್. ಮೈ ಮೇಲೆ ಬರುವಂತವ್ರನ್ನ ಕೇಳೋದು, ಅಲ್ಲಿ ಸುತ್ತುವಂಥದ್ದು, ಇದೆಲ್ಲ ಸ್ಟೇಜಸ್ ಅಲ್ಲೂ ನಾನು ಬಂದಿದ್ದೀನಿ. ಆದ್ರೆ ಈ ಸ್ಟೇಜಸ್ ಅನ್ನ ದಾಟುವಂಥದ್ದು ನನ್ನ ಪ್ರಯಾಣದ ಅನುಭವ ನಾನು ಹೇಳ್ತಾ ಇದ್ದೀನಿ. ತೀರ್ಮಾನ ನಿಮ್ದು. ನಾನು ಯಾರಿಗೂ ನೀವು ಹೀಗ್ ಮಾಡಿ ಹಾಗ್ ಮಾಡಿ ಅಂತ ಹೇಳಲ್ಲ, ನನ್ನ ಪ್ರಯಾಣದ ಅನುಭವ ನಾನು ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ನಾವು ನಡ್ಕೊಳ್ತಾ ಇದ್ವಿ. ನಾನು 3ನೇ ಕ್ಲಾಸ್ ಮಗು ಇದ್ದಾಗಿಂದನೂ ಕೂಡ ಆ ದೇವಸ್ಥಾನದಲ್ಲಿ ಮೈ ಮೇಲೆ ಬರುವಂತದ್ದು, ನಮ್ ಪ್ರಶ್ನೆ ಕೇಳೋದು, ಉತ್ತರ ಹೇಳೋದು, ಅಲ್ಲಿ ಪರಿಹಾರ ಸಿಗೋದು, ಈ ರೀತಿಯಾಗಿ ನಡೀತಾ ಇತ್ತು. ಮೊದ್ಲಿದ್ದಂತ ಒಂದು ಅದೆಲ್ಲ ನಾನು ಮಾತಾಡೋದು ಬೇಕಿಲ್ಲ ಅನ್ಸುತ್ತೆ. ಆದ್ರೆ ಒಂದು ಸ್ಟೇಜ್ ಅಲ್ಲಿ ನಾವು ಬೆಳೀತಾ 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 ಪರಮಾತ್ಮನ ಒಂದು ತತ್ವಕ್ಕೆ ಕನೆಕ್ಟ್ ಆಗ್ತಾ ಇದ್ದಾಗ, ಆ ಒಂದು ಕನೆಕ್ಟಿವಿಟಿ ಏನಿತ್ತು ಅದರಿಂದ ನಾವು ಹೊರಗೆ ಬರ್ಬೇಕು ಅನ್ನುವಂಥದ್ದು ಗಟ್ಟಿಯಾಗಿ ನಮ್ಗೆ ಅನ್ಸ್ಬಿಟ್ಟಿತ್ತು, ಸಾಕು ಇದು ಅಂತ. ಆದ್ರೆ ಈ ಗಟ್ಟಿಯಾಗಿ ಅದರಿಂದ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಆಚೆಗೆ ಬರೋದಕ್ಕೆ ತುಂಬಾ ಹೋರಾಟ ಇತ್ತು, ತುಂಬಾ ಅನೇಕ ರೀತಿಯಾಗಿಂತ ಪರೀಕ್ಷೆಗಳಿತ್ತು. ಬಗ್ಲಿಲ್ಲ ಸರ್. ಎಷ್ಟು ಪರೀಕ್ಷೆಗಳು ಬಂದ್ರು ಬಗ್ಲಿಲ್ಲ ಸರ್. ಅದೇನ್ ಮಾಡ್ತೀವಿ ಪರಮಾತ್ಮ, ನಾವು ನಿನ್ನ ನಂಬಿರೋದೇ ನಿಜ ಆದ್ರೆ, ನೀನು ನಂಬಿರುವಂತ ಜನಕ್ಕೆ ನೀನ್ ಈ ರೀತಿಯಾಗಿ ನಿನ್ ಕಾಪಾಡೋದೇ ನಿಜ ಆದ್ರೆ, ನಾನು ಈ ರೀತಿಯಾಗಿ ನಿನ್ ಜೊತೆ ಕನೆಕ್ಟ್ ಆಗಕ್ ನನ್ಗೆ ಇಷ್ಟ ಇಲ್ಲ, ನಾನು ಇದೇ ರೀತಿಯಾಗಿ ನಾನು ಇರ್ತೀನಿ, ನಾನು ಆತ್ಮದಲ್ಲಿ ನಿನ್ನನ್ನು ತಿಳ್ಕೊಳ್ತೀನಿ, ಕಾಪಾಡಿದ್ರೆ ಕಾಪಾಡು, ಬಿಟ್ರೆ ಬಿಡು ಅಂತ ಸಂಪೂರ್ಣ ಶರಣಾಗತಿ ಭಾವ, ಸಾವು ಇಲ್ಲ ಬದುಕು ಏನಾದ್ರೂ ಮಾಡ್ಕೋ ಅನ್ನೋ ರೀತಿಯಲ್ಲಿ ಸರೆಂಡರ್ ಆಗಿ ನಮ್ಮ ಕುಟುಂಬ ಗಟ್ಟಿಯಾಗಿ ನಿಂತ್ ಬಿಟ್ವಿ ಸರ್. ಕಟ್ ಆಗ್ಬಿಟ್ವಿ ನಾವು. ಇದು ನಮ್ಮ ಪ್ರಯಾಣದಲ್ಲಿ, ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು ಕಂಡ್ಕೊಂಡಿರ್ತಕ್ಕಂಥದ್ದು. ಈಗ್ಲೂ ಕೂಡ ಹೋಗ್ತೀನಿ ಬರ್ತೀನಿ, ಆ ಕನೆಕ್ಟಿವಿಟಿಗೆ ಅವಕಾಶ ಇಲ್ಲ. ಅಲ್ಲಿ ಏನಾದ್ರೂ ಆ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಳೋದು ಅದೆಲ್ಲ ನೋ,
ಅಲ್ಲಿ ಏನಿದ್ರು ನನಗ್ ಗೊತ್ತಿರ್ತಕ್ಕಂಥ ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯದ ವಿಚಾರ ಬಂದ್ರೆ ಕನೆಕ್ಟ್ ಆಗ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಇಷ್ಟು ಕ್ಲಾರಿಟಿಯಿಂದ ನನ್ನ ಹೆಜ್ಜೆಗಳು ಇವಾಗ ನಾನು ಹಾಕೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಸರ್. ಇದೆಲ್ಲ ಕೂಡ ಒಂದೊಂದು ಫೇಸ್. ಮತ್ತೆ ರಾಮಕೃಷ್ಣ ಪರಮಹಂಸರದ್ದು ಒಂದು ಉದಾಹರಣೆ, ಅವರು ಕಾಳಿಯನ್ನ ಮನಸ್ಸಿನಲ್ಲಿ ಆ ಕಾಳಿಯ ಮೂರ್ತಿಯನ್ನ ಅವರು ಊಹೆ ಮಾಡ್ಕೊಂಡಿದ್ರು. ಅವರ ಮನಸ್ಸಿನಲ್ಲಿ ಕಾಳಿ ಅಂತಂದ್ರೆ ಕಾಳಿ ಮಾತೆಯ ರೂಪನೇ ಬರ್ತಾ ಇತ್ತು. ಅವರ ಗುರುಗಳಾಗಿರ್ತಕ್ಕಂಥ ತೋತಾಪುರಿ ಅವರು, ನೀನ್ ಈ ಸ್ಥಿತಿಯನ್ನ ದಾಟ್ಬೇಕು, ನೀನು ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನೀನ್ ಕಾಳಿಯನ್ನ ಸಂಹಾರ ಮಾಡ್ಬೇಕು ಅಂತ ಹೇಳಿದ್ರು. ಆ ಕಾಳಿಯನ್ನ ಸಂಹಾರ ಮಾಡೋದಿಕ್ಕೋಸ್ಕರ ಅವರು ಧ್ಯಾನದಲ್ಲಿ ಕೂತ್ಕೊಂಡು ಅವಳ ರುಂಡವನ್ನ ಖಡ್ಗ ತಗೊಂಡು ಕಟ್ ಮಾಡಿದ್ರು. ಅವಳ ಶರೀರವನ್ನ ತುಣುಕುಗಳಾಗಿ ಕಟ್ ಮಾಡಿ ಆಮೇಲಿಂದ ಆ ಒಂದು ಪರಿಕಲ್ಪನೆಯಿಂದ, ಯಾವ ಒಂದು ಪರಿಕಲ್ಪನೆಯಲ್ಲಿ ಕಾಳಿಯನ್ನ ಕನೆಕ್ಟ್ ಆಗ್ತಾ ಇದ್ರು ಅದನ್ನ ದಾಟಿದ್ರು. ಆ ರೀತಿಯಾಗಿ ದಾಟಿ ನಿರಾಕಾರ ರೂಪದಲ್ಲಿ ಎಲ್ಲವೂ ಅವಳೇ ಇದ್ದಾಳೆ, ಎಲ್ಲವೂ ಅವಳೇ ಆಗಿದ್ದಾಳೆ, ನಾನೇ ಅವಳು, ಅವಳೇ ನಾನು ಅನ್ನುವಂತ ಸರ್ವಾತ್ಮದ ಸ್ಥಿತಿಯಲ್ಲಿ ಅವರು ಬಂದಿರ್ತಕ್ಕಂಥದ್ದು. ಈ ರೀತಿಯಾಗಿ ಇರುತ್ತೆ ಸರ್. ಆ ಒಂದು ಪರಿಪಕ್ವತೆಗೆ ಯಾರ್ಯಾರೆಲ್ಲ ಬರೋದಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಗೆಲ್ಲಾರ್ಗು ಇಂಥ ಒಂದು ಸ್ಟ್ರಗಲೆನ್ಸ್ ಬರುತ್ತೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಎಷ್ಟೊಂದು ಸ್ಟೇಜಸ್ ಅನ್ನ ದಾಟೋದಿಕ್ಕೆ ನಾವೆಲ್ಲರೂ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಮಹಾವತಾರ್ ಫೌಂಡೇಶನ್ಗೆ ಜೈ, ರಂಗನಾಥ್ ಸರ್ಗೆ ಜೈ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಪ್ರಶ್ನೆಗೆ ಏನಾದ್ರು ಉತ್ತರ ಸಿಕ್ತಾ ಸರ್? ಸಿಕ್ಕಿದೆ ಮೇಡಮ್, ಸಿಕ್ಕಿದೆ. ಎಸ್, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸ್ವಾಮಿ ಸರ್. ಸನಗೌಡ್ ಸರ್. ಥ್ಯಾಂಕ್ ಯು. ಎಲ್ಲಾ ಬಂಧುಗಳಿಗೂ ಶರಣ ಶರಣಾರ್ಥಿಗಳು. ನಾನು ಮಾತಾಡೋದು ಕೇಳ್ತಾ ಐತೆ ಮೇಡಮ್? ಎಸ್, ಕೇಳಿಸ್ತಾ ಇದೆ, ಮಾತಾಡಿ ಸರ್. ನಂದ ಮೇಡಮ್, ಇವ್ರೆಲ್ಲರೂ ಸೇರಿ ಸುತ್ತಿ ಬೆಳೆಸಿ ಮತ್ತು ನಮ್ಮ ಸ್ವರ್ಗ ಸೃಷ್ಟಿ ಕ್ಲಾಸ್ ನಲ್ಲಿ ಬಂದಂತ ವಿಷಯಕ್ಕೆ ಬರ್ತಾ ಇದಾರೆ. ಅದ್ಭುತ ಸ್ನೇಹಿತರೆ. ಆಕ್ಚುಲ್ ಸ್ವಾಮಿ ಗುರುಗಳು ಫಸ್ಟ್ ಆಫ್ ಆಲ್ ಸುರ್ಣಾಂಬಿಕಾ ಮೇಡಮ್ ಅವ್ರು ಕೊಟ್ಟಿರ್ತಕ್ಕಂಥ ಇವತ್ತಿನ ಒಂದು 5 ವಿಷಯಗಳ ಕುರಿತು ಸಮಗ್ರವಾದ ಒಂದು ವಿವರಣೆ ಕೊಟ್ಟಿದ್ದೀರಾ ಮೇಡಮ್. ಹ್ಯಾಟ್ಸ್ ಆಫ್ ತಮಗೆ. ಬಹಳ ಜ್ಞಾನವನ್ನ ತಗೊಂಡಿದ್ದೀರಾ ನೀವು ತಾವು. ಯಾಕಂದ್ರೆ ಇದಕ್ಕೆಲ್ಲ ಪ್ರೇರಕ ಅಂತಂದ್ರೆ ಪತ್ರಿಜಿ ಗುರುಗಳು. ಎಸ್ ಮಾಸ್ಟರ್ಸ್, ಇವಾಗ ಸ್ವಾಮಿ ಗುರುಗಳು ಹೇಳಿದ್ರು ಏನೋ ಒಂದು ಬಲಿ ಕೊಡ್ಬೇಕು ಅಂತ ನಾನು ಅನ್ಕೊಂಡ್ಬಿಟ್ಟಿದೀನಿ. ಅದ್ ಕೊಡದಂಗಿದ್ರೆ ದೇವ್ರ ತೃಪ್ತಿ ಆಗಲ್ಲ, ನನಗ್ ಮೋಕ್ಷ ಸಿಗಲ್ಲ ಅನ್ನೋದು ಒಂದು ಕೊರಗು ನನ್ ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದಕ್ಕೊಂದು ನಮಗೆ ಸಿಕ್ಕಂತ ಕ್ಲಾಸಿನ ಅದಾದ್ಮೇಲೆ ಹೇಳ್ತಾ ಇದ್ದೇನೆ ಸ್ವಾಮೀಜಿ. ಏನಂತಂದ್ರೆ ಅದು ಒಂದು ಜೀವಿ, ಅದಕ್ಕೂ ಬದುಕಬೇಕನ್ನ ಆಸೆ ಇದೆ. ಬಟ್ ಅದನ್ನ ಬಲಿ ಕೊಟ್ಟು ನಾನು ತೃಪ್ತಿ ಪಡ್ತಾನೆ ಅಂತ ಇದು ಯಾವುದು? ಇದು ಸ್ವಾರ್ಥ ಆಗುತ್ತೆ. ಹಾಗಾಗಿ ನಮಗ್ ಕೊಟ್ಟಿರ್ತಕ್ಕಂಥ ಜ್ಞಾನ ಏನ್ ಹೇಳ್ತಿರು ಅಂದ್ರೆ ಅದ್ರ ಬದಲಾಗಿ ನೀವು ಹೆಂಗ್ ಹೇಳಿ ಒಟ್ಟು ಅದಕ್ಕೆ ರಕ್ತ ಕೊಡ್ಬೇಕಂತ ಇಷ್ಟಪಟ್ಟಿರಲ್ಲ. ನನ್ನ ದೇಹದ ಒಂದು ಬೆರಳು ಯಾವುದೇ ಇರ್ಬೋದು, ಒಂದು ಬೆರಳನ್ನ ನಾನು ನಿಮಗೆ ಬಲಿ ಕೊಡ್ತೇನೆ, ಬಟ್ ಆ ಪ್ರಾಣಿ ಕೊಡಕ್ ನನಗೆ ಮನಸ್ಸಿಲ್ಲ. ಇದರಿಂದ ನೀ ತೃಪ್ತನಾಗುವಂತ ಯೂನಿವರ್ಸಿಟಿ ಕೇಳ್ಕೊಂಡಾಗ ನಿಮ್ ದೇಹದ ಯಾವುದೇ ಒಂದು ಪಾರ್ಟ್ ಹೋಗುತ್ತೆ, ಇಡೀ ದೇಹ ಹೋಗಲ್ಲ, ಜೀವ ಹೋಗಲ್ಲ. ದೇಹದ ಒಂದು ಸಣ್ಣ ಬೆರಳು ಹೋಗುತ್ತೆ. ಅದ್ರಿಂದ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ. ಬಲಿ ಕೊಟ್ಟಂಗೂ ಆಗುತ್ತೆ, ದೈವನೂ ತೃಪ್ತಿ ಆಗುತ್ತೆ. ಈ ತರನು ಕೂಡ ಮಾಡ್ಬೋದು ಅಂತೇಳಿ ನಮಗೆ ನಂದಾ ಮೇಡಮ್ ಅವರಿಗೆ ನಮಗೂ ಆ ಕ್ಲಾಸ್ ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಜ್ಞಾನ. ಈ ತರ ನಾನು ಸಲಹೆಯನ್ನ ಕೊಡಬಲ್ಲೆ. ಎಸ್ ಮಾಸ್ಟರ್ಸ್, ಎಲ್ಲೂ ಕೂಡ ಇವಾಗ ಮೊದ್ಲು ಗೊತ್ತಿತ್ತು ಶಾಕಾಹಾರವನ್ನ ಇದನ್ನ ಕೇವಲ ಶಾಕಾಹಾರಿಗಳಾಗಿರಿ ಅಂತೇಳಿ, ಮಾಂಸಾಹಾರವನ್ನ ತ್ಯಜಿಸ್ರಿ ಅಂತೇಳಿ. ಆಲ್ರೆಡಿ ವಂಶಪಾರಂಪರಿಕವಾಗಿ ಬಂದಿರ್ತಕ್ಕಂಥದ್ದು ಇತ್ತು ಅಂದ್ರೆ ಅದನ್ನ ಸಡನ್ಲಿ ಬಿಟ್ರೆ ಮನೆಯಾಗ ಎಲ್ಲರೂ ಬೈಲಿಕ್ ಸ್ಟಾರ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಒಪ್ಪಲ್ಲ, ರಿಲೇಷನ್ಸ್ ಎಲ್ಲ ಹರ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡಿ ಹಂತವಾಗಿ ಫಸ್ಟ್ ಸಿದ್ಧರಾಗಿ ನೀವು ಮೈಂಡ್ ನಲ್ಲಿ ಹಾಕೊಳ್ರಿ. ಎಸ್, ಈ ಜ್ಞಾನ ನನಗೆ ಗೊತ್ತಿರ್ಲಿಲ್ಲ, ಅಜ್ಞಾನಿ ಆಗಿದ್ದೆ, ಇವಾಗ ನಂಗೆ ಜ್ಞಾನ ಬಂದಿದೆ, ನಾನು ಇದಕ್ಕೆ ಸೇರ್ಕೋಬೇಕು ಅಂದ್ರೆ ನಾನ್ ಫಸ್ಟ್ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಅಂತ ಅವಕಾಶಗಳನ್ನ ಕೊಡುವಂತ ಯೂನಿವರ್ಸಿಟಿ ಕೇಳ್ರಿ. ಅದೆಲ್ಲದು ಆಟೋಮೆಟಿಕ್ಲಿ ತನ್ನಷ್ಟಕ್ಕೆ ತಾನೇ ಆಗೇ ಆಗುತ್ತೆ ಅಂತ ಹೇಳಿ ಇಷ್ಟು ಮಾತ್ರ ನಾ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಚರ್ಚೆ ಮೇಡಮ್. ಇವತ್ತು ನಿಜಕ್ಕೂ ಕೂಡ ನಮ್ ರಂಗನಾಥ್ ಗುರುಜಿ ಇದ್ದಿದ್ದು ಎಷ್ಟು ಖುಷಿ ಪಡ್ತದ್ರಿ. ಏನೋ ವಾವ್, ನಾನು ಹುಟ್ಟಿ ಹಾಕಿರ್ತಕ್ಕಂಥ ಈ ಸಂಸ್ಥೆ ಸಾರ್ಥಕತೆ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಂತಂತ ಮಹಾನ್ ವಿಷಯಗಳು ಇಲ್ಲಿ ಚರ್ಚೆ ಆಗ್ತಾ ಇದಾವೆ. ಎಲ್ಲರ ಆತ್ಮನು ಕೂಡ ತೃಪ್ತಿ ಪಡ್ತಾ ಇದೆ ಅಂತ ನಾನು ಅನಿಸ್ತಾ ಇದ್ದೇನೆ. ಇಂಥ ವಿಷಯಗಳು ಇನ್ನು ಹೆಚ್ಚೆಚ್ಚು ಬರ್ಲಿ, ಎಲ್ಲರೂ ಕೂಡ ಜ್ಞಾನವಂತರಾಗಿ ಮೋಕ್ಷ ಹೊಂದೋಣ ಅನ್ನೋದು ನನ್ನ ಆಶಯ. ಥ್ಯಾಂಕ್ ಯು ಅವಕಾಶಕ್ಕಾಗಿ ಎಲ್ಲರೂ ಕೂಡ ಮತ್ತೊಮ್ಮೆ ವಂದನೆಗಳು. ಸಣ್ಣಗೌಡ್ರ ಸರ್, ಒಂದು ಬೆರಳನ್ನ ಅಲ್ಲಿ ನಾವು ಬಲಿ ಕೊಡೋದು ಅಂತ ಹೇಳಿದ್ರಲ್ಲ, ಅದು ನಮ್ಮ ಬೆರಳ, ಪ್ರಾಣಿ ಬೆರಳ? ನಮ್ದೇ ದೇಹದ ಬೆರಳು ಅಂದ್ರೆ ನಾನೇ ಕೊಡಂಗಿಲ್ಲ, ಅದು ಯೂನಿವರ್ಸ್ ಹೆಂಗ ಕೊಟ್ಟು ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಏನೋ ಒಂದ್ ಆಕ್ಸಿಡೆಂಟ್ ರೂಪದಲ್ಲಿ ಅದು ಒಂದು ಹೋಗ್ಬಿಡುತ್ತೆ. ಅದು ಅಂದ್ರೆ ನಾನೇ ಕಟ್ ಮಾಡಿ ಕೊಡ್ಬೇಕಂತ ಇರಲ್ಲ ಅಲ್ಲಿ. ಅಂದ್ರೆ ಇಲ್ಲಿ ನಾವು ಕಟ್ ಮಾಡ್ಕೊಳ್ಳೋದು, ಬೇರೆಯವ್ರು ಕಟ್ ಮಾಡೋದು ಅನ್ನುವಂತ ಪರಿಕಲ್ಪನೆಯಿಂದ ಕರೆಕ್ಟ್ ಆಗಿ ಇದನ್ನ ತಗೊಂಡ್ ಹೋಗ್ಬೇಕಾಗತ್ತೆ ಸರ್. ಈ ವಿಚಾರನ ದಾರಿ ತಪ್ಪಬಾರ್ದು. ಸೊ ಪ್ರಾಣಿಗಳನ್ನ ಬಲಿ ಕೊಡೋದು ಬೇಡ ಅಂತ ಹೇಳೋದ್ರ ಹಿಂದೆ ನಮ್ಮ ಹಾಗೇನೆ ಅವು ಅನ್ನುವಂತ ಪರಿಕಲ್ಪನೆ ಇದೆ.
ಎಷ್ಟೋ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು ಸಿನಿಮಾ ನೋಡಿರೋರ್ಗೆ ಅವ್ರ ವಿಚಾರಗಳನ್ನ ತಿಳ್ಕೊಂಡಿರೋರ್ಗೆ ಗೊತ್ತಾಗತ್ತೆ. ನೀನು ಬೇರೆಯವ್ರನ್ನ ಬಲಿ ಕೊಡೋದ್ರ ಬದಲು ನಿನ್ನ ಮಗನನ್ನೇ ಈ ಮೇಕೆಯನ್ನ ಬಲಿ ಕೊಡೋದ್ರ ಬದಲು ನಿನ್ನ ಮಗನನ್ನೇ ಬಲಿ ಕೊಡು ನೋಡೋಣ ಅಂತ ಅವರು ಹೇಳಿರ್ತಕ್ಕಂಥದ್ದು. ಆ ರೀತಿಯಾಗಿ ಹೇಳಿದಾಗ ತನ್ನ ಮಗನ್ನ ಬಲಿ ಕೊಡೋಂಗಿಲ್ಲ, ತನ್ನ ಮಗ ತಾನು ಚೆನ್ನಾಗಿರ್ಬೇಕು. ಮೇಕೆ ಮರಿ ಅದಕ್ಕೆ ಕೇಳೋರು ಇದ್ದಾರೆ, ಕೇಳೋರು ಯಾರಿದ್ದಾರೆ? ಅದ್ ಅನಾಥ ಪಿಂಡ, ಅದಕ್ಕೆ ಅದನ್ನ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನೋಂಥ ದರ್ಪ, ದೌರ್ಜನ್ಯ, ದಾಷ್ಟ್ರ್ಯ ಇರುತ್ತೆ. ಮತ್ತೆ ನಮ್ಮದೇ ಬಲಿಯನ್ನ ಕೊಡಬೇಕು, ಬಲಿ ಅನ್ನುವಂಥ ಆಲೋಚನೆಯ ಪರಿಕಲ್ಪನೆನೇ ಅದು ಬದಲಾಗ್ಬೇಕಾಗಿರೋದು ಅನ್ನುವಂಥದ್ದು ಪತ್ರಿಜಿಯವ್ರು ಕೊಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಬಲಿ ಅನ್ನುವಂಥ ಪರಿಕಲ್ಪನೆ ಏನಿದೆ ಅದು ರಕ್ತನೇ ಕೊಡ್ಬೇಕು ಅನ್ನುವಂಥದ್ದು ಇಲ್ಲ. ಮಿಲಾರೇಪರ್ ಅವ್ರು ಏನ್ ತಿಳಿಸಿದ್ದಾರೆ ಆ ತಿಳಿಸಿರೋದ್ರ ಪ್ರಕಾರ ಬೇರೆ ರೀತಿಯಲ್ಲೂ ಕೂಡ ಶಕ್ತಿಗಳಿಗೆ ಸಂತೃಪ್ತಿ ಪಡಿಸ್ಬೇಕು ಅನ್ನೋದಾದ್ರೆ ಬೇರೆ ರೀತಿಯಲ್ಲೂ ಪಡಿಸ್ಬೋದಾಗಿದೆ. ಅದನ್ನ ನಾವು ಹುಡುಕ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ನಾನ್ ರೆಫರೆನ್ಸ್ ತಗೊಳ್ತೀನಿ ಸರ್, ಖಂಡಿತ ನಂಗೆ ಸಿಗುತ್ತೆ. ಸಿಕ್ಕಿ ನಂಗೆ ಅದು ಏನು ಆಮೂಲಾಗ್ರವಾಗಿ ನನಗೆ ಸಿಗುತ್ತೆ, ನನ್ಗೆ ಸಿಕ್ಕಿರೋದು ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀನಿ ಸರ್. ಮತ್ತೆ ಸಿಚುಯೇಷನ್ ಕ್ರಿಯೇಟ್ ಮಾಡುತ್ತೆ, ಯಾಕೆಂದ್ರೆ ಇಷ್ಟು ಬೇರೆ ಬೇರೆ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇದೆ. ಇಲ್ಲ ಮೇಡಮ್, ನಿಜ ಇದು. ಕನ್ಫ್ಯೂಷನ್ಸ್ ಹೋಗ್ಬೇಕಾಗಿದೆ. ಇಲ್ಲಿ ಇನ್ನೊಂದ್ರಿ, ನನ್ನಲ್ಲಿರ್ತಕ್ಕಂಥ ಅಹಂಕಾರ, ಅದು ನನ್ನಲ್ಲಿರ್ತಕ್ಕಂಥ ಒಂದು ಗುಣ, ಅದನ್ನ ಬಲಿ ಕೊಡೋದು ಅಂದ್ರೆ ಅದ್ ಬಿಟ್ಟಾಕ್ಬಿಟ್ರೆ ಬಲಿ ಕೊಟ್ಟಂಗೇನದು ಆಕ್ಚುಲು. ಹಂಗಂತ ರಕ್ತನೇ ಕೊಡ್ಬೇಕು, ದೇಹದ ಅಂಗ ಕೊಡ್ಬೇಕು ಅಂತ ಏನಿಲ್ಲ. ನನ್ನಲ್ಲಿರ್ತಕ್ಕಂಥ ಕ್ರೂರತ್ವವನ್ನು ಕೊಟ್ರೆ ಬಲಿ ಕೊಟ್ಟಂಗೇನೆ, ಅದು ಇಷ್ಟೇ ಸಿಂಪಲ್ ಇರ್ತಕ್ಕಂಥ. ಆಧ್ಯಾತ್ಮಿಕ ಸತ್ಯ ಅದು ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಇವಾಗ ನಿಮ್ಮಲ್ಲಿ ಇವಾಗ ಎಂತ ಒಂದು ದ್ವಂದ್ವ ಅಥವಾ ನಿಮ್ಗೆ ಬೇರೆ ರೀತಿಯಾಗಿರ್ತಕ್ಕಂಥ ರೆಫರೆನ್ಸ್ ಏನ್ ಸಿಕ್ಕಿದೆ, ಇದಕ್ಕೂ ಇನ್ನೂ ಕ್ಲಾರಿಟಿ ಬೇಕಾಗಿದೆ ಅನ್ನುವಂಥದ್ದು ನನಗನ್ಸಿರೋದು ಸರ್. ಸೊ ಬಲಿ ಅನ್ನುವಂಥ ಪರಿಕಲ್ಪನೆಗೆ ಇನ್ನೂ ಆಳವಾಗಿ ಹೋಗಿ ತಿಳ್ಕೊಬೇಕಾಗಿದೆ. ಆಗ್ಲಿ ಸರ್, ಖಂಡಿತ ನನಗೆ ವಿಷಯ ತಿಳಿಸ್ತಾರೆ, ನನ್ಗದ ಅರ್ಥ ಆಗತ್ತೆ, ನಾನು ತಿಳ್ಕೊಂಡ್ ಬಂದು ಹೇಳ್ತೀನಿ ಸರ್. ಓಕೆ ಮೇಡಮ್, ಓಕೆ ಮೇಡಮ್. ನೆಕ್ಸ್ಟ್ ಮೇಡಮ್ ಏನಂದ್ರೆ ನಾವು ಈಗ ನಾವು ಮನಸ್ಸಿನಲ್ಲಿ ಅನ್ಕೊಂತೀವಿ ಯಾರಿಗಾರು ಒಂದು ಅಂದ್ರೆ ಬಾಯಲ್ಲಿ ಆಡಿದ್ದು ಬೆನ್ನಿಗೆ ಮೂಲ ಅಂತಂದು ನಮಗ್ ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದ್ದು. ಅಂದ್ರೆ ನಾವ್ ಅನ್ಕೊಂಡ್ಬಿಡ್ತೇವಿ, ನಾನು ನಮ್ಮ ಮಗನಿಗೆ ಆರೋಗ್ಯನ ಸುಧಾರಿಸಿದ್ರೆ ನಾನು ನಿನ್ಗೊಂದ್ ಏನಾದ್ರು ಅಂದ್ರೆ ಒಂದು ಹರಕೆ ಹೊತ್ಕೊಂತೀವಿ, ಅದು ಆರಾಮಾದ ತಕ್ಷಣ ಹರಕೆ ಮರ್ತು ಬಿಡ್ತೇವಲ್ಲ, ಅವಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂಡ್ತಿರ್ತೈತಿ. ಅವಾಗ ಅದು ನಮ್ ಮೇಲೆ, ಯಾಕಂದ್ರೆ ಹರಕೆ ಕೊಟ್ಟಿದ್ದೀನಿ ಮಾಡ್ಲಿಲ್ಲ, ಅದು ನೋಡಿ ನಿನ್ ಮೇಲೆ ಬಂತದು ಅಂತಂದ್ರ. ಅಂದ್ರೆ ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಮ್ಗೆ ಹೇಳಿತ್ತು, ಆ ಮಗಳಿಗೆ ಏನೊಂದು ಕಾಲಿಗೆ ನೋವಾಗಿತ್ತು, ತಂದೆ ಹರಕೆ ಹೊತ್ಕೊಂತಾನೆ, ಮಗಳಿಗೆ ಕಾಲ್ ನೋವು ಅದ ಕಡಿಮೆ ಆದ್ರೆ ನಾವೊಂದ್ ಹರಕೆ ತೀರ್ಸ್ಕೊಂತೇನೆ ಅಂತಂದು. ಅದಕ್ಕೆ ಅದು ಹರಕೆ ತೀರ್ಸ್ಕೊಳ್ಳೋದಿಲ್ಲ, ಮಗಳ ಆರೋಗ್ಯ ಆಗ್ತಾಳೆ, ಹರಕೆ ತೀರ್ಸ್ಕೊಳ್ಳೋದಿಲ್ಲ. ಅವಾಗ ತಂದೆದು ಆಕ್ಸಿಡೆಂಟ್ ಅಲ್ಲಿ ಕಾಲ್ ಹೋಗುತ್ತೆ. ಅಂದ್ರೆ ಹಿಂಗ ಅವಾಗ ಏನ್ ಅನ್ಕೊಂತೇವ್ ನಾವು, ಅದ್ ಹರಕೆ ತೀರ್ಸ್ಕೊಳ್ಳಿಲ್ಲ ನಿನ್ಗಾಯ್ತು ನೋಡು ಅಂತ ಅನ್ಕೊಂತೇವಲ್ಲ, ಅದು ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಕೂತಿರ್ತೈತ್ ಮೇಡಮ್, ಅದು ಆಗುತ್ತೆ ಅಂತ ಅನ್ನೋದು. ಅದನ್ನ ಅವರು ಸರ್ ಹೇಳಿದ್ರು. ಅದಕ್ಕೆ ನನ್ಗೂ ಇನ್ನು ಸ್ಪಷ್ಟತೆ ಇಲ್ಲ ಮೇಡಮ್, ನೀವು ಅದನ್ನ ನೆಕ್ಸ್ಟ್ ಸೆಷನ್ ನಲ್ಲಿ ತಿಳಿಸ್ರಿ. ಥ್ಯಾಂಕ್ ಯು ಮೇಡಮ್. ಯದ್ಭಾವಂ ತದ್ಭವತಿ. ಈ ವಿಚಾರ ಇವತ್ತು ಈಗಾಗ್ಲೇ ಹಂಚ್ಕೊಂಡಿದೀನಿ. ನಮ್ಮ ಮನಸ್ಸಿನಲ್ಲಿ ಏನ್ ಭಾವನೆ ಇರುತ್ತೀವ, ಹರಕೆ ತೀರ್ಸ್ಲಿಲ್ಲ ಅದಕ್ಕೆ ಹಿಂಗಾಗುತ್ತೆ, ಹಿಂಗಾಗುತ್ತೆ, ಹಂಗಾಗುತ್ತೆ, ಅದ್ ಹಂಗೆ ಆಗ್ತಾ ಇರುತ್ತೆ, ಅದಷ್ಟೇ ಮೇಡಮ್. ಎಸ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸ್ವಾಮಿ ಸರ್. ನಿಮ್ಮ ಆನ್ಸರ್ಗೆ ಇನ್ನೂ ನಿಮ್ಮ ಕ್ವಶನ್ಗೆ ಸರಿಯಾಗಿ ಆನ್ಸರ್ ಸಿಕ್ಕಿಲ್ಲ ಅಂತೇನೆ ನಾನು. ಮತ್ತೆ ಮೇಡಮ್ ಅವ್ರು ತಿಳ್ಕೊಂಡು ಅವ್ರು ಹೇಳ್ತೇನೆ ಅಂದಾರ. ಮುಂದಿನ ಸೆಷನ್ ನಲ್ಲಿ ನಾವು ತಿಳ್ಕೊಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನಿನ್ನೆ ಯಾಕೆಂದ್ರೆ ಅಲ್ಲಿ ಮಧುಗಿರಿಗೆ ಹೋಗಿದ್ದೆ, ಮಧುಗಿರಿನಲ್ಲಿ ಈ ಸ್ವಾಮಿ ಕುಣಿಸ್ತಾರೆ ಅಂತ ಒಂದು ಪದ್ಧತಿ ಅಲ್ಲಿ ನಡ್ಸ್ಕೊಂಡ್ ಬಂದಿದ್ದಾರೆ. ಅದನ್ನ ಜೀವಂತವಾಗಿರೋ ಪ್ರಾಣಿ ಎಲ್ಲ ಕಚ್ಚಿ ಸಾಯಿಸ್ತಾರೆ. ಅದ್ ನೋಡ್ಲೇ ಇಲ್ಲ, ನಾನು ನೋಡಕ್ ಆಗಲ್ಲ, ಸೈಡ್ ಕೊಂಡೋಗ್ಬಿಟ್ಟೆ, ಅಷ್ಟು ಹಿಂಸೆ ಆಗುತ್ತೆ. ಅದೇ ನಮ್ಮನ್ನೇ ಏನಾರ ಒಂದು ಯಾವ್ದೋ ಒಂದು ಇದು ಮಾಡಿ ಕಚ್ಚಬೇಕ, ಸಾಯಿಸ್ಬೇಕಾದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ. ಆ ಪ್ರಾಣಿ ಬಲಿ ಯಾಕೆ ಕೊಡ್ಬೇಕು, ಯಾಕೆ ಈಗ ನಡೆಸ್ತಾವ್ರೆ ಅಂತ ಅನ್ಕೊಂಡೆ ನಾನು. ಅದು ನಂಗೆ ಇಷ್ಟ ಆಗಲ್ಲ, ಸ್ವಲ್ಪ ಸೈಡ್ಗೆ ಹೋಗ್ಬಿಟ್ರೆ ನೋಡಕ್ ಅದನ್ನ ಸಾಯಿಸ್ಬಿಟ್ರು. ಅದ್ ಎಷ್ಟು ಒದ್ದಾಡ್ತು, ಹಿಂಸೆ ಕೊಡ್ತು. 3 ಜನ ಹಿಡ್ಕೊಂಡವ್ರೆ, ಆ ಬಾಯಿ ಎಮ್ಮಿಕ್ಕಿದಾರೆ, ಏನೋ ಹಿಂಸೆ ಕೊಡ್ತಾವ್ರ ಅದಕ್ಕೆ. ತುಂಬಾ ಹಿಂಸೆ ಅನಿಸ್ತದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಮತ್ತೆ ಯಾರು? ರಾಜು ಅವರು ಮತ್ತೊಂದ್ಸತಿ ರಾಜು ಅವ್ರು ಮಾತಾಡ್ಬೇಕು, ಮತ್ತೊಂದ್ಸಲ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮುಂದಿನ ಸೆಷನ್ ಹೋಗೋಣ. ಸಂದೀಪ್ ಸರ್ ಕಾಯ್ತಾ ಇದ್ದಾರೆ, ಅವ್ರದ್ದು ದಿವ್ಯ ಸಂದೇಶ ಇದೆ, ಅದಕ್ಕೆ ಶಾರ್ಟ್ ಆಗಿ ಕ್ವಶನ್ ಕೇಳಿ. ರಾಜು ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಮೇಡಮ್, ಅದು ಹಂಗಾಗಿ ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಮತ್ತೆ ನಾನು ಹೊರಡ್ಬೋದಾ?
ಎಸ್ ಹೊರಡು ಬಂದ್ ಮೇಡಮ್. ನಂದಾ ಮೇಡಮ್ ಇದನ್ನೊಂದು ಇವತ್ತೊಂದು ನೆನ್ಪಿಟ್ಕೊಳ್ರಿ, ಈ ಮಧ್ಯಾಹ್ನ ಸೆಷನ್ ನಲ್ಲಿ ನಮಗೆ ಬೆಳಗಾವಿನ ಭಾಗ್ಯಶ್ರೀ ಮೇಡಮ್ ಅವ್ರು ಬರ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ರಾಮಕೃಷ್ಣ ಪರಮಹಂಸರ ನೇರವಾಗಿ ಬಂದು ಅವ್ರಿಗೆ ಕೆಲವೊಂದು ವಿಷಯಗಳನ್ನ ಗೈಡ್ ಮಾಡ್ತಾ ಇದ್ರೆ, ಆಗ್ಬಿಟ್ಟು ಅವ್ರ ಹತ್ರ ಇದು ವಿಷಯ ಪ್ರಸ್ತಾಪ ಮಾಡಿದ್ರೆ ನಮ್ಗೆ ಸುಲಭವಾಗಿ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾನೆ. ಎಸ್ ಹೌದು. ಆಟೋ ರೈಟಿಂಗ್ ರಾಮಕೃಷ್ಣ ಪರಮಹಂಸರದು ಆಟೋ ರೈಟ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು, ಭಾಗ್ಯಶ್ರೀ ಮೇಡಮ್ ಅಂತ ಬೆಳಗಾವ್ದವ್ರು. ಅವ್ರ ಸೆಷನ್ ಇದೆನಾ ಇವತ್ತು ಮಧ್ಯಾಹ್ನ? ಓಕೆ ಓಕೆ ಓಕೆ, ಅದ್ಭುತ ಮೇಡಮ್. ಆಟೋ ರೈಟಿಂಗ್ ಅನ್ನೋದು ಅದ್ಭುತ. ಮೇಡಮ್ ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲಿಯವರೆಗೂ ನಮ್ಮ ಜ್ಞಾನ ಹಂಚಿಕೆಯೊಂದಿಗೆ ನಮ್ಮ ಮಾಸ್ಟರ್ಗಳಿಗೆ ಕೆಲವರಿಗೆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ, ಇನ್ನೂ ಕೆಲವರು ಡೌಟ್ ನಲ್ಲಿ ಇದ್ದಾರೆ ಮೇಡಮ್. ಮುಂದಿನ ಸೆಷನ್ ನಲ್ಲಿ ಅದಕ್ಕೆ ನಾವು ನಿಮ್ಮಿಂದ ಉತ್ತರವನ್ನ ಬಯಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.